ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. 231ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗಬೇಕು. ಕೊನೆ ಸಾಲು, ಪುಟದ ಕೆಳಗಿನ ಭಾಗದಲ್ಲಿ ಕೊನೆ ಸಾಲು. ನ ಅತ್ರ ಜೀವೋತ್ಪತ್ತಿ ಮಾತ್ರಂ ಉಚ್ಯತೆ ಅಂತ ವಾಕ್ಯ ಪ್ರಾರಂಭ ಆಗ್ತಾ ಇದೆ. ಇದೇನು ಐತರೇಯ ಉಪನಿಷತ್ತಿನಲ್ಲಿ ದ್ವಿತೀಯ ಆರಣ್ಯಕದ 5ನೇ ಅಧ್ಯಾಯ ಅದ. ಆ 5ನೇ ಅಧ್ಯಾಯ ಅಂತ ಅನ್ನೋದು ಬಹಳ ಸಣ್ಣದಾದ ಅಧ್ಯಾಯ. ಇದೊಂದು ಒಂದೇ ಒಂದು ಮಂತ್ರ ಅದಿರೋದು. ಒಂದು ಮಂತ್ರ ಅಂದ್ರೆ ಒಂದು ಖಂಡ ಅಷ್ಟಿರೋದು. ಇದರಲ್ಲಿ ಬಂದ ವಿಷಯವನ್ನ ನಿನ್ನೆ ಸಾಯಂಕಾಲದ ಪಾಠದಲ್ಲಿ ನೋಡಿದ್ದೇವೆ. ಇದು ಈ ಭಾಗಕ್ಕೆ ಆಚಾರ್ಯರ ಭಾಷ್ಯ ಹಾಗೂ ಪರಭಾಷ್ಯಗಳು ಎರಡೂ ಇವೆ. ಪರಭಾಷ್ಯಕಾರರ ವಿವರಣೆಯನ್ನ ಇನ್ನು ಮುಂದೆ ನಾವಿವತ್ತೇನು ವಾಕ್ಯಗಳನ್ನು ಓದ್ತಿದ್ದೇವೆ ಅದರ ವಿಮರ್ಶೆಯನ್ನ ಮಾಡ್ತಾರೆ ಆಚಾರ್ಯರು. ಆ ಅಭಿಪ್ರಾಯ ಇಲ್ಲ ಈ ಖಂಡಕ್ಕೆ ಎಂದು ತಿಳಿಸಿಕೊಡುತ್ತಾರೆ. ತಮ್ಮ ಅಭಿಪ್ರಾಯವನ್ನ ಪೂರ್ವದಲ್ಲಿ ಹೇಳಿದ್ದಾರೆ. ನೋಡಿದರೆ ಒಂದು ಗಂಡು ಹೆಣ್ಣಿನ ಸಂಬಂಧ, ಅಲ್ಲಿ ಹುಟ್ಟುವ ಒಂದು ಜೀವ, ಆ ಜೀವನಿಗೆ ಬರುವ ಶರೀರ, ಅದಾದ್ಮೇಲೆ ತಂದೆ ಮರಣ ಹೊಂದಿ ಮತ್ತೊಂದು ಕಡೆಗೆ ಹುಟ್ಟೋದು, ಇದೇನೋ ಒಂದು ಲೌಕಿಕವಾದ ಅರ್ಥವನ್ನ ಶ್ರುತಿ ಹೇಳ್ತಾ ಇದೆ ಅಂತ ಅನಿಸ್ತದೆ. ಯಾಕೆಂದ್ರೆ ತಿಂದ ಆಹಾರದಲ್ಲಿ ಜೀವ ಬರಬೇಕು, ಬಂದವನು ತಂದೆ ಶರೀರದಲ್ಲಿರಬೇಕು, ಅಲ್ಲಿಂದ ತಾಯಿಯ ಶರೀರ ಪ್ರವೇಶ ಮಾಡ್ತಾನೆ, ಇದು ಮೊದಲನೇ ಜನ್ಮವಾಗ್ತದೆ. ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ, 2ನೇ ಜನ್ಮವಾಗ್ತದೆ. ಆ ತಂದೆ ಎನಿಸಿಕೊಂಡವನು ಮರಣಿಸಿ ಮತ್ತೊಂದು ಕಡೆಗೆ ಹುಟ್ಟಿ ಬರ್ತಾನೆ, ಇದು 3ನೇ ಜನ್ಮವೆನಿಸ್ತದೆ ಅಂತ ಹೀಗೆ ಲೌಕಿಕ ಜನರ ಕಥೆಯನ್ನ ಹೇಳ್ತಾ ಇದೆ ಅಂತ ಮೇಲ್ನೋಟದ ಅಭಿಪ್ರಾಯ. ಅದನ್ನೇ ಇಟ್ಟುಕೊಂಡಿದ್ದಾರೆ ಪರಭಾಷ್ಯಕಾರರು, ಪರವ್ಯಾಖ್ಯಾನಕಾರರು. ಆದರೆ ಆಚಾರ್ಯರು ವೇದಾಂತನಿಸಿದ ಮೇಲೆ ವೇದದ ಮೊದಲನೇ ಅರ್ಥವೆನಿಸಿದ್ದು ಭಗವಂತನನ್ನ ಹೇಳಬೇಕಾದದ್ದು ವಾಸ್ತವ. ಅದು ಭಗವಂತನನ್ನೇ ಹೇಳಬೇಕೆ ಹೊರತಾಗಿ ಯಾರೋ ಜೀವನ ಕಥೆಯನ್ನು ಹೇಳಬೇಕಾಗಿಲ್ಲ. ಇದನ್ನು ಎಷ್ಟು ದೀರ್ಘವಾದ ವಿಮರ್ಶೆ ಮಾಡ್ತಾರೆ ಆಚಾರ್ಯರು ಅಂದ್ರೆ ಅವರ ಶಿಷ್ಯರಿಗೆ ಇದು ಮನದಟ್ಟಾಗಬೇಕು. ಹೌದು, ನಮ್ಮ ಆಚಾರ್ಯ ಹೇಳಿರುವಂತಹದ್ದು ವಾಕ್ಯ ಅತ್ಯಂತ ಸಮರ್ಥವಾದ ವಿವರಣೆ ಕೊಟ್ಟಿದ್ದಾರೆ. ನಾವು ಬೇರೆ ಭಾಷ್ಯದ ಅರ್ಥವನ್ನ ತಿಳಿಯಬಾರದು, ಅದು ತಪ್ಪು ಅಂತ ಹೇಳಿ ಮನದಟ್ಟಾಗುವವರೆಗೂ ಕೂಡ ಆಚಾರ್ಯರು ವಿಸ್ತಾರವಾಗಿ ಮಾತನಾಡ್ತಾರೆ. ಇವತ್ತು ಈ ಪ್ರಾತಃ ಕಾಲದ ಪಾಠದಲ್ಲಿ ಅಷ್ಟನ್ನ ಮಾತ್ರ ಹೇಳ್ತೇನೆ. ಪರಭಾಷ್ಯ ನಿರಾಕರಣ, ಆ ಪೇಜ್ ನಂಬರ್ ಹಾಕೊಂಡು ನೀವು ಓದ್ಲಿಕ್ಕೆ ಹೊರಟದ್ದನ್ನ ಏನ್ ತಿಳ್ಕೋಬೇಕು ಅಂದ್ರೆ ಪರ ವ್ಯಾಖ್ಯಾನ, ಪರಭಾಷ್ಯದ ನಿರಾಕರಣ. ಭಾಷ್ಯ ಅಂದ್ರೆ ವ್ಯಾಖ್ಯಾನ ಅಂತೆ ಅರ್ಥ ಇರ್ಲಿ. ಪರರ ಅಪವ್ಯಾಖ್ಯಾನದ ನಿರಾಕರಣೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ರಿ ಅಷ್ಟೇ, ಸರಿನಾ? ಏನು ನ ಅತ್ರ ಜೀವ ಉತ್ಪತ್ತಿ ಮಾತ್ರಂ ಉಚ್ಯತೆ, ಮೊದಲನೇ ವಾಕ್ಯ. ಅತ್ರ ಈ ಖಂಡದಲ್ಲಿ ಇದೇನು ಇದೊಂದು ಹೊರಟಿದೆ ಖಂಡ, ಇದರಲ್ಲಿ ಕೇವಲ ಜೀವನ ಉತ್ಪತ್ತಿಯನ್ನ ಹೇಳ್ತಾ ಇದೆ. ಜೀವನ ಉತ್ಪತ್ತಿ ಅಂತಂದ್ರೆ ಜೀವನಿಗೆ ಶರೀರ ಬರುವಿಕೆ. ಅವನು ನಿತ್ಯನಾದದ್ದರಿಂದ ಅವನಿಗೆ ಅಭೂತ್ವ ಭವನ ರೂಪವಾದ ಉತ್ಪತ್ತಿ ಇಲ್ಲ. ಈ ಹಿಂದೆ ಇಲ್ಲದೆ ಇದ್ದದ್ದು ಇದೇ ಫಸ್ಟ್ ಟೈಮ್ ಬಂದ ಅಂತ ಇಲ್ಲ ಅವನಿಗೆ. ಅದಕ್ಕೆ ಅಭೂತ್ವ ಭವನ ಅಂತ ಕರೀತಾರೆ. ಹಿಂದೆ ಇಲ್ಲದೆ ಇದ್ದದ್ದು ಈಗ ಆದದ್ದು ಅಂತ ಜೀವನಿಗೆ ಬರುವುದಿಲ್ಲ. ಜೀವನಿಗೆ ಬರುವುದು ಯಾವಾಗಲೂ ಜನ್ಮ ಅಂದ್ರೆ ಶರೀರ ಮಾತ್ರ. ಯಾಕೆ ಅಂದ್ರೆ ಜೀವ ನಿತ್ಯ ಅನ್ನುವಂತಹ ಶಾಸ್ತ್ರದ ಮಾತುಗಳು ಹಾಗೂ ನಮ್ಮ ಅನುಭವಗಳು ಜೀವನನ್ನು ನಿತ್ಯ ಅಂತೆ ಸಿದ್ಧ ಮಾಡಿ ತೋರಿಸ್ತವೆ, ಸಿದ್ಧಪಡಿಸ್ತವೆ. ಹಾಗಿರುವಾಗ ಜೀವನಿಗೆ ಉತ್ಪತ್ತಿಯನ್ನ ಹೇಳಿದರೆ ಶರೀರದ ಉತ್ಪತ್ತಿಯನ್ನೇ ಹೇಳಬೇಕು. ಪರರು ಇಲ್ಲಿ ಜೀವನ ಉತ್ಪತ್ತಿಯನ್ನ ಹೇಳ್ತಾ ಇದ್ದಾರೆ ಅಂತೇನಂತಾರೋ ಅದು ಅಲ್ಲ. ಯಾಕೆ ಅಂದ್ರೆ ಅದೇ ಪುಟದಲ್ಲಿ ಮೇಲೆ ಅಮೃತಃ ಸಮಭವತ್ ಅಂತ ಇದೆ. ಏವಂ ವಿದ್ವಾನ್ ಅಮೃತ ಸಮಭವತ್. ಈ ಇಡಿಯಾದ ಪ್ರಕರಣವನ್ನು, ಅದರಲ್ಲಿ ಹೇಳಿದ ಮಾತುಗಳನ್ನು, ಅದರ ವಿಷಯವನ್ನು
ಅರಿತುಕೊಂಡವನು ಮುಕ್ತನಾಗುತ್ತಾನೆ ಅಂತ ಬಂದಿದೆ. ಏನ್ ಬಂದಿದೆ ಅದು? ಮುಕ್ತನಾಗುತ್ತಾನೆ ಅಂತ ಬಂದಿದೆ. ನಹಿ ಜೀವೋತ್ಪತ್ತಿ ಮಾತ್ರ ಪರಿಜ್ಞಾನಾತ್ ಅಮೃತತ್ವಂ ಭವತಿ. ಆಚಾರ್ಯರ ಮುಂದಿನ ವಾಕ್ಯ ಅಂದ್ರೆ ವಿಮರ್ಶೆಯಲ್ಲಿ ತೊಡಗಿಸ್ತಾ ಇದ್ದಾರೆ ನಮ್ಮನ್ನ, ತಾವು ವಿಮರ್ಶೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಒಂದು ವೇಳೆ ಪರರು ವ್ಯಾಖ್ಯಾನ ಮಾಡಿದಂತೆ ಈ ಭಾಗವನ್ನು ಜೀವನ ಉತ್ಪತ್ತಿ ಮಾತ್ರ ಪರ ಅಂತ ಇಟ್ಟುಕೊಂಡ್ರೆ, ಇಲ್ಲ ಇಲ್ಲಿ ಜೀವ ಹುಟ್ಟಿದ್ದು ಕ್ಯಾಶುವಲ್ ಆಗಿ ಜೀವ ಹುಟ್ಟಿದ್ದನ್ನು ಹೇಳ್ತಿದ್ದಾರೆ ಅಂತ ಇಟ್ಟುಕೊಂಡ್ರೆ, ಹಾಗಾದ್ರೆ ಆ ಪ್ರಕರಣದ ಕೊನೆಯಲ್ಲಿ ಇದನ್ನ ತಿಳಿದವರು ಮುಕ್ತರಾಗುತ್ತಾರೆ ಅಂತ ಫಲವನ್ನ ಹೇಳ್ತಾ ಇದೆ. ಹಾಗಾದ್ರೆ ಯಾವುದನ್ನ ತಿಳಿದರೆ ಫಲವಾಗುತ್ತದೆಯೋ, ಏನ್ ಫಲ ಆಗಬೇಕದು ಫಲವಾಗುತ್ತದೆ ಅಂದ್ರೆ ಎಂಥ ಫಲ ಅದು? ಮೋಕ್ಷವೆಂಬುವಂತಹ ಫಲವನ್ನ ಹೇಳ್ತಾ ಇದೆ. ಈ ಖಂಡದಲ್ಲಿ ಬಂದ ವಿಷಯವನ್ನ ತಿಳಿದವರಿಗೆ ಒಂದು ಫಲ ಇದೆ. ಏನ್ ಫಲ ಅಂದ್ರೆ ಮುಕ್ತಿ, ಅಮೃತ ಸಮಭವತ್ ಅಮೃತ ಸಮಭವತ್ ಅಂತ ಇದೆ. ಮೋಕ್ಷ ಹೊಂದುತ್ತಾನೆ ಅಂತ ಇದೆ. ಅದಕ್ಕೆ ಆಚಾರ್ಯರಂತಾರೆ ನಹಿ ಜೀವೋತ್ಪತ್ತಿ ಮಾತ್ರ ಪರಿಜ್ಞಾನಾತ್ ಅಮೃತತ್ವಂ ಭವತಿ. ಎಲ್ಲೂ ಕೂಡ ನಾವು ಹಿಂಗೆ ಕಂಡಿಲ್ಲಲ್ಲ. ಏನು? ಜೀವನ ಹುಟ್ಟನ್ನ ತಿಳಿದದ್ದಕ್ಕೆ ಮೋಕ್ಷವಾಗ್ತದೆ ಅಂತ ತಿಳಿದಿಲ್ಲ. ಏನ್ ತಿಳಿದಿಲ್ಲ ನಮಗೆ? ಜೀವನ ಹುಟ್ಟು, ಅದನ್ನ ತಿಳಿದ ಮಾತ್ರಕ್ಕೆ ಮೋಕ್ಷ ಅಂತ ಇಲ್ಲ. ಎಲ್ಲಾ ವಾಕ್ಯಗಳು ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥಾ ವಿದ್ಯತೆ ಅಯನಾಯ, ಪುರುಷ ಸೂಕ್ತವೇ ಮೊದಲುಗೊಂಡು ಎಲ್ಲಾ ವಾಕ್ಯಗಳು ಭಗವಂತನನ್ನ ತಿಳಿದಾಗ ಮೋಕ್ಷ ಅಂತ ಇದೆ ಹೊರತಾಗಿ ಜೀವನನ್ನ ತಿಳಿದ್ರೆ ಮೋಕ್ಷ ಅಂತ ಇಲ್ಲ. ಹೀಗಿರುವಾಗ ಮತ್ತೆ ಇದು ಜೀವ ಪ್ರಕರಣವಾಗಿ ಬಿಟ್ರೆ ಫಲವೆಂಬುದಾಗಿ ಹೇಳಿದ್ರಲ್ಲಿ ಮೋಕ್ಷ ಅಂತನ್ನೋದು ಹೊಂದುವುದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಹೇಳಿದ್ದಾನಲ್ಲಿ. ಜನ್ಮ ಕರ್ಮ, ನನ್ನ ಹುಟ್ಟು ವಿಚಿತ್ರವಾಗಿರುವಂತಹದ್ದು, ಅದನ್ನ ತಿಳಿದವನು ಮತ್ತೆ ಈ ಸಂಸಾರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದರಿಂದ ಆ ಮಾತಿಗೆ ಸಂವಾದಿಯಾಗಿ ಶ್ರೀಮದಾಚಾರ್ಯರ ಮಾತನ್ನು ತೆಗೆದುಕೊಂಡರೆ ಆಗ ಈ ಪ್ರಕರಣದಲ್ಲಿ ಬಂದದ್ದು ಜೀವನ ಜನ್ಮ ಅಲ್ಲ, ಪರಮಾತ್ಮನ ಜನ್ಮ ಅಂತ ತಿಳಿದು ಬರ್ತದೆ. ಅರ್ಥ ಆಯ್ತಾ? ನಹಿ ಜೀವೋತ್ಪತ್ತಿ ಮಾತ್ರ ಪರಿಜ್ಞಾನಾದ ಅಮೃತತ್ವಂ ಭವತಿ. ಅಲ್ರಿ ಹಂಗ್ಯಾಕಂತೀರಿ? ಅದೇ ಯಾಕಾಗಿರಬಾರದು? ಸರಿ, ಹಾಗಿದ್ರೆ ಒಂದ್ ಕೆಲಸ ಮಾಡೋಣಂತ. ಜೀವರ ಜ್ಞಾನದಿಂದಲೇನೇ ಮೋಕ್ಷವಾಗ್ತದ ಅಂತ ಒಪ್ಪೋದಾದ್ರೆ ಅಂದ್ರೆ ತಂದೆ ತಾಯಿ ಮಗು ಈ ಮೂರು ಸಂಬಂಧವನ್ನು ಇಲ್ಲಿ ಹೇಳಿಕತ್ತಾರೆ. ತಂದೆಯಿಂದ ತಾಯಿಯಲ್ಲಿ ಬರ್ತದೆ ಮಗು, ತಾಯಿಯಿಂದ ಹೊರಗೆ ಬರ್ತದೆ, ಅದು ಮತ್ತೊಂದು ಕಡೆಗೆ ಹುಡ್ತದೆ. ಈ ತಂದೆ ತಾಯಿಯ ಮಕ್ಕಳ ಸಂಬಂಧವನ್ನ, ಪಿತಾಪುತ್ರ ಸಂಬಂಧವನ್ನ ಏನ್ ಹೇಳ್ತಿದ್ದಾರ, ಜ್ಞಾತಮೇವ ಸರ್ವೈಹಿ ಪಿತಾಪುತ್ರ ಸಂಬಂಧ ಮಾತ್ರ ಪಶ್ವಾದಿರಪಿ. ಅಲ್ಲಿ ನೋಡ್ರಿ ವಾಕ್ಯ ನೋಡ್ರಿ, ಪಶ್ವಾದಿಭಿರಪಿ. ಈಗ ಪಶುಗಳೂ ಕೂಡ ಏನಂತ ತಿಳಿದಿದ್ದಾವೆ? ಇದು ನನ್ನ ಅಪ್ಪ, ಇದು ನನ್ನ ಅಮ್ಮ ಅಂತನ್ನೋ ಸಂಬಂಧವನ್ನ ತಿಳ್ಕೊಂಡಾವ. ಪಶ್ವಾದಿಭಿರಪಿ, ಪಶುಗಳೂ ಕೂಡ, ಪಶುಗಳು ಅಂದ್ರೆ ಪಶುಗಳು ಒಂದೇ ಅಲ್ಲ, ಪಶುಗಳು ಪ್ರಾಣಿಗಳು ಮತ್ತೊಂದು ಮುಗಿದೊಂದು ಏನೇನಿವೆಯೋ ಎಲ್ಲವೂ, 4 ಕಾಲಿನವು, 3 ಕಾಲಿನವು, 2 ಕಾಲಿನವು, ಹಾರ್ಕೊಂಡ್ ಅಡ್ಡಾಡವು ಯಾವ್ಯಾವವ ಎಲ್ಲದಕ್ಕೂ ಏನ್ ಗೊತ್ತದ ಅಂತಂದ್ರೆ ಇದು ನಮ್ಮ ಅಪ್ಪ, ಇದು ನಮ್ಮಮ್ಮ, ನಾನವ್ರ ಸಂತಾನ ಅಂತ ಜ್ಞಾನದ. ಒಂದು ವೇಳೆ ಪಿತಾಪುತ್ರ ಸಂಬಂಧವನ್ನ ತಿಳಿದದ್ದಕ್ಕೆ ಮೋಕ್ಷವಾಗ್ತದೆ ಅನ್ನೋದಾದ್ರೆ ಪಶುಗಳಿಗೂ ಮೋಕ್ಷವಾಗಲಿ. ಶ್ರೀಮದಾಚಾರ್ಯರ ಪ್ರಶ್ನೆ ಬಹಳ ಚೆನ್ನಾಗಿದೆ. ಪ್ರಶ್ನೆ ಮಾತ್ರ ಬಹಳ ಅದ್ಭುತವಾದದ್ದು. ಜ್ಞಾತಮೇವ ಸರ್ವೈಹಿ ಪಶ್ವಾದಿಭಿರಪಿ, ಎಲ್ಲಾ ಪಶುಗಳೂ ಕೂಡ, ಮಂಗ, ಸರಿ ಸಣ್ಣ ಮಂಗ, ಮರಿಮಂಗ, ಅದು ಕೂಡ ತನ್ನ ತಾಯಿ ಕಡೆಗೆ ಓಡ್ಕೊಂಡು ಹೋಗ್ತಿದೆ, ನಮ್ಮಮ್ಮ ಅಂತ, ಇದು ನಮ್ಮಪ್ಪ ಅಂತ ಹೋಗ್ತದೆ. ಆಕಳು, ಕರುಗಳು, ನಾಯಿ ಮರಿಗಳು, ಬೆಕ್ಕುಗಳು ಪ್ರತಿಯೊಂದೂ ಕೂಡ ತನ್ನ ತಂದೆ ತಾಯಿಗಳ ಸಂಬಂಧವನ್ನ ತಾವು ತಿಳ್ಕೊಂಡಾವ. ಒಂದು ವೇಳೆ ಇಡೀ ಖಂಡದ ಅರ್ಥ ಅಪ್ಪ ಅಮ್ಮ ಮಗ ಅಂತ ಸಂಬಂಧ ಮಾತ್ರ ಇದ್ದದ್ದಾದರೆ ಹೇಳೋದಾದರೆ ಪಶುಗಳಿಗೂ ಕೂಡ ಏನಾಗಬೇಕು ಅಂದ್ರೆ ಮೋಕ್ಷವಾಗಬೇಕು. ಜ್ಞಾತಮೇವ ಸರ್ವೈಹಿ ಪಿತಾಪುತ್ರ ಸಂಬಂಧ ಮಾತ್ರ ಪಶ್ವಾದಿವಿರಪಿ. ಹಾಗಿದ್ರೆ ಪಶ್ವಾದಿಗಳಿಗೂ ಕೂಡ ಮುಕ್ತಿ ಪ್ರಸಂಗವಾಗಬೇಕು, ಮುಕ್ತಿಯಾಗಬೇಕು. ಅಂದ ಮೇಲೆ ಈ ಖಂಡದಲ್ಲಿ ಜೀವನ ಉತ್ಪತ್ತಿಯನ್ನ ಹೇಳಿಲ್ಲ. ಎರಡು ಕಾರಣವನ್ನು ಕೊಟ್ಟು ಶ್ರೀಮದಾಚಾರ್ಯರು, ಪ್ರಬಲವಾದ ಕಾರಣ, ಖಂಡಿಸಲಾಗದ ಕಾರಣ. ಒಂದು, ಜೀವನ ಹುಟ್ಟು ತಿಳಿದ ಮಾತ್ರಕ್ಕೆ ಯಾರಿಗೂ ಮುಕ್ತಿಯಾಗುವುದಿಲ್ಲ, ದೊಡ್ಡ ಕಾರಣ. ಎರಡನೇ ಇದ್ದು
ಮುಕ್ತಿ ಜೀವನ ಹುಟ್ಟು ತಿಳಿದ ಮಾತ್ರಕ್ಕೆ ಮುಕ್ತಿ ಆಗೋದಾದರೆ ಅದು ತಂದೆ ತಾಯಿಗಳ ಸಂಬಂಧ ಅಂತ ಕರೆಸಿಕೊಳ್ಳುತ್ತದೆ. ಅದನ್ನ ಪಶುಗಳೂ ತಿಳ್ಕೊಂಡಾವ, ಅವರಿಗೂ ಮೋಕ್ಷವಾಗಲಿ. ಇವೆರಡೂ ಕೂಡ ಅಖಂಡನೀಯವಾದ ಯುಕ್ತಿಗಳು, ಅಖಂಡ್ಯವಾದ ಯುಕ್ತಿಗಳು. ಯಾರೂ ಇದನ್ನು ಖಂಡನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಂಗೆ ಹೇಳೋದಾದ್ರೆ, ಎಲ್ಲಾ ಪಕ್ಷಿ ಪ್ರಾಣಿಗಳಿಗೂ ಅಪರೋಕ್ಷ ಜ್ಞಾನವಿಲ್ಲದೆ ಮೋಕ್ಷವಾಗಲಿ. ಯಾರು ಪರದರ್ಶನಕಾರರಿದ್ದಾರೋ ಅವರಿಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವಾಗದೆಯೂ ಮೋಕ್ಷವಾಗಲಿ. ಯಾಕೆ? ಪಿತಾಪುತ್ರ ಸಂಬಂಧ ಅಂಬುದು ಅವರಿಗೂ ಗೊತ್ತದೆ. ಅಂದ ಮೇಲೆ ಯಾರ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷವಾಗ್ತದೋ ಅದು ಜೀವನ ಜ್ಞಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಜ್ಞಾನ ಆದ ಮಾತ್ರಕ್ಕೆ ಮೋಕ್ಷವಾಗ್ತದೆ ಎನ್ನುವುದಾದ್ರೆ ಪಶ್ವಾದಿಗಳಿಗೂ ಮೋಕ್ಷವಾಗಲಿ. ಒಂದು. ಇನ್ನು ಎರಡನೇದ್ದು, ಮೂರನೇ ಪ್ರಸಂಗ. ಎರಡಾಯ್ತು, ಮೂರನೇ ಪ್ರಸಂಗ. ಏನ್ ಪ್ರಸಂಗ? ಅಲ್ಲ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಮಂತ್ರವನ್ನ ಉದಾಹರಣೆ ಮಾಡಿದ್ದಾರೆ ಋಷಿಗಳಾದ ಹಯಗ್ರೀವ ದೇವರು? ಗರ್ಭೇ ನೊಸನ್ ಅನ್ವೇಷಾಂ ಅವೇದಂ ಅನ್ವೇಷಾಂ ಅಮಮ ವೇದಂ ಅಹಂ ದೇವಾನಾಂ ಜನಿಮಾನಿ ವಿಶ್ವ ಅನ್ನುವಂತಹ ಮಂತ್ರ ಕನ್ನಡ ಪುಸ್ತಕ ನಮ್ದು ಇಟ್ಟುಕೊಂಡಿದ್ದೀರಿ 231ನೇ ಪುಟದಲ್ಲಿ. ಅದಕ್ಕೆ ತದುಕ್ತಂ ಋಷಿಣ ಅಂತ ಮಂತ್ರ ಹೇಳಿ, ಗರ್ಭೇನು ಸನ್ ಅನ್ವೇಷಾಂ ಅವೇದಮಹಂ ಅಂತ ಆಗ್ಬೇಕು. ಒಂದು ಮಕಾರ ಹೆಚ್ಚಿಗೆ ಪ್ರಿಂಟ್ ಆಗ್ಯದ, ಕಾಟ್ ಹೊಡ್ಕೊಳ್ರಿ. ನನ್ನ ಪುಸ್ತಕ ಇದ್ದವರು ಮಾತ್ರ, ಉಳಿದವರಲ್ಲಿ ಒಂದೇ ಇದ್ರೆ ಸಂತೋಷ. 231ನೇ ಪುಟ ಕೆಳಗಡೆಗೆ ತದುಕ್ತಂ ಋಷಿಣ ಗರ್ಭೇನು ಸನ್ ಅಂತದ ಒಂದು 6 ವಾಕ್ಯಗಳಾದ ಮೇಲೆ ಗರ್ಭೇನ ಸನ್ ಅನ್ವೇಷಾಂ ಅವೇದಂ ಅಹಂ ದೇವಾನಾಂ ಜನಿಮಾನಿ ವಿಶ್ವ ಇಲ್ಲದ ಈ ವಾಕ್ಯವನ್ನ ಆಚಾರ್ಯರ ಮತ್ತೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಒಂದೊಮ್ಮೆ ಇಲ್ಲಿ ಜೀವನ ವಿಚಾರವೇ ಬಂದಿದ್ದಾದ್ರೆ ಉದಾಹರಣೆಯಾಗಿ ದೇವತೆಗಳ ಜನ್ಮದ ವಾಕ್ಯವನ್ನು ಯಾಕೆ ಕೊಡಬೇಕಾಗಿತ್ತು? ವಾಮದೇವ ಋಷಿಗಳೇನಂತಾರ, ಗರ್ಭೇನು ಸನ್ ಅನ್ವೇಷಾಂ ಅವೇದಂ ಅಂಗಂ ದೇವಾನಾಂ ಇಲ್ಲಂತ ಮಾಡಿಲ್ಲ, ಅಹಂ ದೇವಾನಾಂ ಜನಿಮಾನಿ ವಿಶ್ವ ಅಂತದ. ಅಲ್ಲೇ ನಲ್ಗೆತಾರ, ನಾನು ಗರ್ಭದಲ್ಲಿ ಇದ್ದಾಗಲೇನೆ ಈ ದೇವತೆಗಳು ನನ್ನ ಜೊತೆಗೆ ಹೇಗೆ ಹುಟ್ಟುತ್ತಾರೆ ಎನ್ನುವುದನ್ನು ನಾನು ತಿಳಿದಿದ್ದೇನೆ ಅಂತಿದೆ. ಅರ್ಥ ಆಯ್ತಾ ಹೇಳಿದ್ದೇನಂತ? ಏನ್ ಪ್ರಕರಣ ನಡೀತಾ ಇದೆ? ದೇವತೆಗಳು ಹುಟ್ಟಿದ್ದ, ಇದು ಭಗವಂತನು ಅವತರಿಸಿದ್ದಾನೆ ಮೂರು ರೂಪದಲ್ಲಿ, ಇದು ಭಗವಂತನ ಹುಟ್ಟು ಅಂತ ಹೇಳಲಿಕ್ಕೆ ಹೊರಟ ಪ್ರಸಂಗ ಅದ ಅಂತ ನಾವು ಹೇಳಿದರೆ, ಇಲ್ಲಿಲ್ಲ, ಜೀವ ಹುಟ್ಟಲಿಕ್ಕೆ ಹೊರಟಿರುವಂತಹ ಪ್ರಸಂಗ ಇದು ಅಂತ ಆದರೆ, ಜೀವನು ಹೇಗೆ ಹುಟ್ಟುತ್ತಾನೆ ಎಂಬ ವಿಷಯಕ್ಕೆ ದೇವತೆಗಳು ಹೇಗೆ ಹುಟ್ಟುತ್ತಾರೆ ಎಂಬ ಮಂತ್ರವನ್ನ ಉದಾಹರಿಸಬೇಕಾ? ಎಕ್ಸಾಂಪಲ್ಗಾಗಿ ಅಂತ ಹಿಂಗಂದು ಜೀವ ಹೆಂಗ್ ಹುಡುತ್ತಾನ ದೃಷ್ಟಾಂತ ಹೇಳಿ ನಿಮಗೆ, ದೇವತೆಗಳು ಹೆಂಗ್ ಹುಡುತ್ತಾರ ಹಿಂಗಂತಾರ ಯಾರಾದರೂ? ಹೊಂದುತ್ತಾ ಇದೆ? ಏನಾದ್ರು ಹೊಂದುತ್ತದ ಇದು? ಜೀವ ಹೇಗೆ ಹುಡುತ್ತಾನೆ ಅಂದ್ರೆ ಇನ್ನೊಂದು ಜೀವ ಹೇಗೆ ಹುಡುತ್ತದೋ ಅಂತ ಅನ್ನೋದನ್ನ ದೃಷ್ಟಾಂತ ಕೊಡ್ಬೇಕೆ ಹೊರತಾಗಿ, ಈ ಜೀವ ಹೇಗೆ ಹುಡುತ್ತಾನೋ ಗೊತ್ತಾ, ಆ ದೇವತೆಗಳೆಲ್ಲ ಹುಡುತ್ತಾರಲ್ಲ ಹಾಗೆ ಅಂದ್ರೆ ಏನರ್ಥ? ಅದಕ್ಕೆ ತಪ್ಪದು. ಅಂದ ಮೇಲೆ ಜೀವ ಹುಡುತ್ತಾನೆ ಅನ್ನೋದಕ್ಕೆ ಈ ಪ್ರಕರಣ ಹೊರಟಿದೆ ಅನ್ನೋದು ಅಲ್ಲ ಅನ್ನೋದಕ್ಕೆ ಮೂರನೇ ಕಾರಣ. ನಂಬರ್ 1, ಜೀವನ ಜ್ಞಾನ ಮಾಡಿಕೊಂಡ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ. ನಂಬರ್ 2, ಪಿತಾಪುತ್ರ ಸಂಬಂಧವನ್ನು ಹೇಳಲಿಕ್ಕೆ ಹೊರಟಿದ್ದಾದರೆ ಪಶುಗಳಿಗೂ ಅವರಿಗೂ ಮೋಕ್ಷವಾಗಲಿ. ನಂಬರ್ 3, ಮಗು ಹುಟ್ಟಿದೆ ಅಂತ ಹೇಳಲಿಕ್ಕೆ ದೃಷ್ಟಾಂತತ್ವೇನ ಋಷಿಗಳ ಮಾತನ್ನ, ಯಾವ ಋಷಿಗಳದು? ಹಯಗ್ರೀವ ದೇವರು ವಾಮದೇವ ಋಷಿಯ ಮಾತನ್ನ ಉದಾಹರಣೆಯ ಕೊಡಬೇಕಾದ್ರೆ ದೇವತೆಗಳ ಹುಟ್ಟನ್ನ ಕಂಡೇ ಅಂತನ್ನೋ ವಾಕ್ಯ ಅದ ಇಲ್ಲಿ. ಮನುಷ್ಯನ ಹುಟ್ಟು ಹೆಂಗ್ ಬರಬೇಕು? ಅದರಿಂದ ನೀವು ಹೇಳುವ ಅರ್ಥ ತಪ್ಪು. ಭಾಗಗಳಾಯ್ತು. ಈಗ ಈ 3 ಭಾಗ ಆದ ಮೇಲೆ ಈಗ ಅವ್ರೇನ್ ಪ್ರಶ್ನೆ ಮಾಡ್ತಾರ, ಸಂತೋಷ ಸ್ವಾಮಿ ನಾವು ಹೇಳಿದ್ದು ತಪ್ಪು ಅಂತ ಹೇಳಿ ನೀವು 3 ವಾಕ್ಯಗಳನ್ನು ಕೊಟ್ಟಿದ್ದೀರಲ್ವ, 3ನೇ ವಾಕ್ಯ ಏನ್ ಕೊಟ್ರಿ? ದೇವತೆಗಳ ಜನ್ಮವಾದ ಮಂತ್ರವಿದು, ಇದನ್ನ ಜೀವ ಜನ್ಮಕ್ಕೆ ಹೊಂದಿಸ್ತೀರಿ ಹೇಗೆ ಅಂತ ಕೇಳಿದ್ದೀರಲ್ಲ, ಹಾಗಾದ್ರೆ ಪರಮಾತ್ಮನ ಜನ್ಮಕ್ಕೂ ಹೆಂಗ್ ಹೊಂದಿಸ್ತೀರಿ ಅಂತ ನಮ್ಮ ಪ್ರಶ್ನೆ ಬರ್ತದೆ. ಸಹಜ, ಈ ಮಂತ್ರದ ಉದ್ದಕ್ಕೂ ಪರಮಾತ್ಮನ ಹುಟ್ಟಿದ್ದಾನೆ ನೀವು ಹೇಳೋದಾದ್ರೆ, ಮೊದಲನೇ ಬಾರಿ ತಾಯಿಯ ದೇಹದಲ್ಲಿ ಬಂದಾಗ, 2ನೇ ಬಾರಿ ಭೂಮಿಯಲ್ಲಿ ಬಂದಾಗ, 3ನೇ ಬಾರಿ ಅಪ್ಪ ಸತ್ತು ಇನ್ನೊಂದು ಕಡೆಗೆ ಹುಟ್ಟಿದಾಗ, ಇದು 3 ವಿಷ್ಣುವಿನ ಜನ್ಮ ಅಂತ ನೀವು ಹೇಳೋದಾದ್ರೆ, ವಿಷ್ಣುವಿನ ಜನ್ಮಕ್ಕೆ ಉದಾಹರಣೆಯಾಗಿ ದೇವತೆಗಳ ಜನ್ಮವನ್ನು ಹೆಂಗ್ ಕೊಟ್ರಂಗಾದ್ರೆ ನಾವು ಕೇಳ್ತೀವಿ. ಇಲ್ಲಿ ಜೀವನ ಜನ್ಮಕ್ಕೆ ಉದಾಹರಣೆಯಾಗಿ ದೇವತೆಗಳ ಜನ್ಮವನ್ನು ತಿಳಿಸುವ ವಾಕ್ಯವನ್ನು ಹೆಂಗೆ ಕೊಟ್ರು ಅಂತ ನೀವು ಕೇಳೋದಾದ್ರೆ, ವಿಷ್ಣುವಿನ ಜನ್ಮದ ಉದಾಹರಣೆಗಾಗಿ ದೇವತೆಗಳ ಜನ್ಮವನ್ನ ವಾಕ್ಯವನ್ನು ಹೆಂಗ್ ಕೊಟ್ರಿ ನಾವು ಕೇಳ್ತೇವೆ. ಹಾಗಾಗಿ ಅದು ಸಂಬಂಧವಿಲ್ಲ. ಉದಾಹರಣೆ ಏನಾದ್ರೂ ಕೊಟ್ಕೋವಲ್ರಿ ಅಕ್ಕ,
ಉದಾಹರಣೆ ಕೊಟ್ಟಿದ್ದಾರೆ ಎಂದು ಮಾತ್ರಕ್ಕೆ ಜೀವ ಆಗಬಾರದು ಅಂತ ಅನ್ನೋದಾದ್ರೆ ವಿಷ್ಣುವು ಆಗಬಾರದು ಅಂತ ನಮ್ಮ ಆಕ್ಷೇಪ ಉಂಟು. ಏನ್ ಮಾಡಿದ್ರು, ಗರ್ಭದಲ್ಲಿ ಇದ್ದಾಗಲೇನೆ ವಾಮದೇವ ಋಷಿಗಳು ಆ ಎಲ್ಲ ದೇವತೆಗಳು ತಮ್ಮ ಜೊತೆಗೆ ಹೇಗೆ ಗರ್ಭದಲ್ಲಿ ಬಂದ್ರು, ತಾವು ಹೇಗೆ ಹೊರಗೆ ಹೋದ್ರು, ಅವ್ರು ಹೇಗೆ ಹೊರಗೆ ಬಂದ್ರು ಅನ್ನೋದನ್ನೆಲ್ಲವನ್ನು ಗರ್ಭದಲ್ಲಿ ಇದ್ದಾಗಲೇ ತಿಳಿದಿದ್ದಾರೆ ಅನ್ನೋ ಮಂತ್ರ ಉದಾಹರಣೆ ಇದೆ. ಹೌದಾ? ಆ ಮಂತ್ರದ ಉದಾಹರಣೆ ಕೊಟ್ಟದ್ದಕ್ಕೆ ನೀವೇನಂದ್ರಿ ಅಂದ್ರೆ, ಇದಲ್ಲ ಇದು ಅಂದ್ರೆ ಮತ್ತೆ ಭಗವಂತನು ಹುಟ್ಟಿದ್ದಾನೆ ಅಂತ ಹೇಳುವುದಕ್ಕಾದ್ರೂ ದೇವತೆಗಳು ನನ್ನ ದೇಹದಲ್ಲಿ ಇದ್ದು ಹುಟ್ಟಿದ್ರು ಅನ್ನೋ ಮಾತಾದ್ರೆ ಹೆಂಗ್ ಹೊಂದಿಸ್ತೀರಿ ನೀವು? ಎರಡೂ ಲಕ್ಷಣ ಸರಿ ಇಲ್ಲ, ಎರಡಕ್ಕೂ ದೃಷ್ಟಾಂತ ಸರಿ ಹೋಗೋದಿಲ್ಲ ಅಂತಂತೀನಿ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಕರೆಕ್ಟ್ ನೀವು ಹೇಳಿದ್ದು. ಗರ್ಭೇನು ಸನ್ವನ್ವೇಷಾಂ ಅವೇದಂ ಅಹಂ ದೇವಾನಾಂ ಜನಿಮಾನಿ ವಿಶ್ವ ಉಕ್ತಾರ್ಥೆ ಉದಾಹೃತ ಮಂತ್ರೆ ದೇವಜನ್ಮ ಕಥನಾಚ. ಹಾಗಾದ್ರೆ ಹೇಗೆ ಅಂದ್ರೆ ವಿಷ್ಣುರ್ಹಿ ಪರಮೋ ದೇವ. ಸರಿ ಅದ, ಯಾರಿಲ್ಲ ಅಂದಾರ? ಇಲ್ಲಿ ಭಗವಂತನ ಜನ್ಮ ಹೇಳಿದ್ದಾರೆ, ದೇವತೆಗಳ ಜನ್ಮ ಹೇಳಿದ್ದಾರೆ ಅಂದ್ರೆ ಎರಡೂ ಕೂಡ ಸರಿಯಾದ ವಿಷಯವೇ. ಯಾಕೆ? ಭಗವಂತನನ್ನು ದೇವತೆ ಅಲ್ಲ ಅಂತ ನಿನಗೆ ಯಾರು ಹೇಳಿದರಪ್ಪ? ದೇವತೆಗಳ ಜನ್ಮ, ವಿಷ್ಣುವಿನ ಜನ್ಮಕ್ಕೆ ದೇವತೆಗಳ ಜನ್ಮ ದೃಷ್ಟಾಂತ ಕೊಟ್ಟಿದ್ದೀರಿ. ಇದು ಸದೃಶವಾದ ದೃಷ್ಟಾಂತ ಅಲ್ಲ, ಸಮಾನವಾದ ವಿಷಯ ದೃಷ್ಟಾಂತವಲ್ಲ, ಅಸದೃಶವಾದ ದೃಷ್ಟಾಂತ ಅಂತ ಅನ್ನೋದಾದ್ರೆ ಪರಮಾತ್ಮನನ್ನ ದೇವತೆ ಅಂತೀಯೋ ಇಲ್ಲ ಹೇಳೋಣಂತೆ. ಹೌದು, ಪರಮಾತ್ಮ ದೇವತೆ. ಯಾಕೆ? ವಿಷ್ಣುರ್ಹಿ ಪರಮೋ ದೇವ, ದೇವತೆಗಳಿಗೆ ದೇವತೆಯಾದವನು ಪರಮಾತ್ಮ, ದೇವತೆಗಳಿಗೆ ಪರಮದೇವತೆ ಎನಿಸಿಕೊಂಡಿರುವಂಥವನು ಪರಮಾತ್ಮನಾದದ್ದರಿಂದ ಪರಮದೇವನ 3 ಜನ್ಮಗಳ ವಿಷಯದಲ್ಲಿ ಏನನ್ನು ದೃಷ್ಟಾಂತ ಕೊಟ್ಟಿದ್ದಾರೆ? ದೇವತೆಗಳ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸರಿ ಆಯ್ತಲ್ಲ. ಆ ವಾಮದೇವ ಋಷಿಯು ಎಲ್ಲಾ ದೇವತೆಗಳು ನನ್ನ ಜೊತೆಗೆ ಗರ್ಭದಲ್ಲಿ ಹೇಗೆ ಬಂದರು, ಹೇಗೆ ಅವತರಿಸಿದರು ಅನ್ನುವುದನ್ನು ತಿಳಿದಿದ್ದೇನೆ ಅಂದ್ರೆ ಎಲ್ಲಾ ದೇವತೆಗಳು ಅಂತ ಹೇಳುವಾಗಲೇನೆ ಪರಮಾತ್ಮನನ್ನು ಸ್ವೀಕಾರ ಮಾಡಿ ಆಗಿದೆ. ಅದರಿಂದ ನಾವು ವ್ಯಾಖ್ಯಾನ ಮಾಡಿದ ರೀತಿಯಲ್ಲಿ ದೃಷ್ಟಾಂತವೂ ಹೊಂದುತ್ತದೆ, ವಿಷಯವೂ ಹೊಂದುತ್ತದೆ. ನೀವು ವ್ಯಾಖ್ಯಾನ ಮಾಡಿದ ರೀತಿಯಿಂದ ನೋಡಿದರೆ ಎಷ್ಟು ಆಪತ್ತಿಗಳು ಬರ್ತದೆ ಅಂತಂದ್ರೆ, ಮೋಕ್ಷ ಸಿಗುವುದಿಲ್ಲ ಜೀವನ ಜ್ಞಾನದಿಂದ. ಹಂಗ ಸಿಗೋದಾದ್ರೆ ಪಕ್ಷಿ ಪ್ರಾಣಿಗಳಿಗೆ ಸಿಗಬೇಕಾಗಿತ್ತು, ಮಂತ್ರೋದಾಹರಣೆ ತಪ್ಪಾಗ್ತಿತ್ತು. ಈಗ ನೋಡ್ರಿ, ಭಗವಂತನ ಜನ್ಮ ಅಂತ ಹೇಳಿದ್ರೆ ಹೊಂತದ. ಯಾಕ? ಭಗವಂತನ ಜನ್ಮವನ್ನು ತಿಳ್ಕೊಳ್ಳೋದ್ರಿಂದ ಮೋಕ್ಷವಾಗ್ತದ. ಸರಿ ಅದ. ಮತ್ತೆ ಪಶ್ವಾದಿಗಳು ಭಗವಂತನ ಜ್ಞಾನವನ್ನೇ ಮಾಡಿಕೊಂಡಿಲ್ಲ, ಅವುಗಳಿಗೆ ಮೋಕ್ಷ ಇಲ್ಲವೇ ಇಲ್ಲ. ಓಕೆ. ಮತ್ತೆ ಉದಾಹರಣೆ ಮಾಡಿರುವಂತಹ ಮಂತ್ರ ಭಗವದ್ ವಿಷಯಕವಾದದ್ದು. ಸರಿ ಅದ. ಹಾಗಾಗಿ ನಾವು ವ್ಯಾಖ್ಯಾನ ಮಾಡಿದಂತೆ ಇಡೀ ಖಂಡವನ್ನ ಪರಮಾತ್ಮ ಪರ ಮಾಡಬೇಕೆ ಹೊರತಾಗಿ ಜೀವಪರ ಮಾಡಬಾರದು. 3 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ತೇನೈವ ಸಹ ಸರ್ವೇಪಿ ದೇವಾಹ ಜೀವ ದೇಹ ಜನನೇ ಜಾಯಂತೆ ಇವ. ಮುಂದಿನ ವಾಕ್ಯವನ್ನು ಹೇಳಿಕತ್ತೀನಿ. ತೇನೈವ ಸಹ, ಆ ಭಗವಂತನ ಜೊತೆಗೇನೆ, ಆ ಪರಮಾತ್ಮನ ಜೊತೆಗೇನೆ ಸರ್ವೇಪಿ ದೇವಾಹ, ಎಲ್ಲಾ ದೇವತೆಗಳು ಜೀವದೇಹ ಜನನೆ, ಜೀವನ ದೇಹ ಹುಟ್ಟಿದಾಗ ತಾವು ಹುಟ್ಟಿದಂತೆ. ಯಾಕೆ ಅಂದ್ರೆ ಶರೀರ ಪ್ರಾಪ್ತಿರೇವಹಿ ಜನ್ಮ ಅನ್ನೇಷಾಮಪಿ. ಶರೀರ ಬರುವುದೇ ಉಳಿದವರಿಗೆ ಜನ್ಮ ಅಲ್ವೇನ್? ಮತ್ತೆ ಅವರು ಹುಡ್ತಾರ ಅಂದ್ರೆ ಏನು? ಅವ್ರಿಗೊಂದು ಶರೀರ ಬಂತು. ಯಾವ ಶರೀರ? ನಮ್ಮ ಶರೀರವೇ. ಈ ನಮ್ಮ ಶರೀರ ದೇವತೆಗಳ ಶರೀರವೇ ಅದು. ಯಾಕಂದ್ರ ಈ ಶರೀರದಲ್ಲಿ ದೇವತೆಗಳು ಇದ್ದುದರಿಂದಾಗಿ ಅವರೂ ಹುಟ್ಟಿದ್ರು ಅಂದ್ರೆ ಹುಟ್ಟಿದಂತೆ. ಕಾರಣ ಶರೀರ ಬರುವುದೇನೆ ಹುಟ್ಟು ಅಂತ ಕರೆದಿದ್ದಾರೆ. ಶರೀರ ಪ್ರಾಪ್ತಿರೇವಹಿ ಜನ್ಮ ಅನ್ನೇಷಾಂ. ಇಲ್ಲೊಂದು ಸ್ವಲ್ಪ ಸ್ಪಷ್ಟೀಕರಣ ಮಾಡ್ತಾರೆ ಶ್ರೀಮದಾಚಾರ್ಯ. ಬಹಳ ಸ್ಪಷ್ಟ, ಬಹಳ ಚಂದ. ಅಯಮೇವ ವಿಶೇಷ. ನಾವು ವಾಯುದೇವರನ್ನ ಬಿಟ್ಬಿಡ್ರಿ, ಉಳಿದವ್ರನ್ನ ಬಿಟ್ಬಿಡ್ರಿ. ಯಾರನ್ನ? ಬ್ರಹ್ಮದೇವರನ್ನ, ಭಾರತೀ ಸರಸ್ವತಿಯರನ್ನ ಬಿಟ್ಬಿಡ್ರಿ. ಗರುಡಶೇಷ ರುದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ಪುಷ್ಕರಾಂತ ದೇವತೆಗಳವರೆಗೂ ಕೂಡ ಒಂದು ಸೂತ್ರಪ್ರಾಯವಾದ ಒಂದು ಮಾತನ್ನು ಬರೀತಾರೆ ಶ್ರೀಮದಾಚಾರ್ಯರು. ಜೀವನಿಗೆ ಶರೀರ ಬಂದಂತೆ ದೇವತೆಗಳಿಗೂ ಶರೀರ ಬರುವಿಕೆಯೇ ಹುಟ್ಟಿದಂತೆ ಅಂತ ನೀವು ಹೇಳೋದಾದ್ರೆ ಸಮಾನರಾದ್ರಲ್ಲ. ಮತ್ತೆ ಜೀವ ಮತ್ತು ದೇವತೆಗಳು ಸಮಾನರಾದರು ಅಂದ್ರೆ ನಾನು ಶೇಷದೇವರು, ನಾನು ಗರುಡದೇವರು ಸಮಾನರು. ಯಾಕೆಂದ್ರೆ ಅವರಿಗೂ ಶರೀರ ಬರುತ್ತದೆ, ನನಗೂ ಶರೀರ ಬರುತ್ತದೆ ಅಂತ ಸಮಾನವಾಯಿತಲ್ಲ ಅಂತಂದ್ರೆ ಆಚಾರ್ಯರಂತಾರೆ, ಒಂದು ಸಣ್ಣ ಮಾತನ್ನ ತಿಳ್ಕೊಳ್ಳಪ್ಪ. ಅಯಮೇವ ವಿಶೇಷ ದೇವಾನಾಂ ದುಃಖ ಅಭೋಗ. ನಿನಗೆ ಶರೀರ ಬರುವುದಕ್ಕಾಗಿ
ಯಾವ ಭಟ್ಟಿ ಒಳಗೆ ಇಟ್ಟಿದ್ರಲ್ಲ, ಭಟ್ಟಿ ಅಂದ್ರೇನು, ಅದು ಗರ್ಭ ಚೀಲ, ಎಲ್ಲಿ ನಿನ್ನನ್ನು ಹಾಕಿ ತೆಗೆದ್ನಲ್ಲ ಪರಮಾತ್ಮ, ಅಲ್ಲೂ ದೇವತೆಗಳಿದ್ರಲ್ಲ. ಆದರೆ ಗರ್ಭವಾಸಾದಿ ಪ್ರಯುಕ್ತ ದುಃಖ ಅಭೋಗ ದೇವಾನಾಂ, ನನ್ನ ಜೊತೆಗೆ ನನ್ನ ತಾಯಿಯ ಗರ್ಭದಲ್ಲೇ ದೇವತೆಗಳಿದ್ರು, ಆ ಗರ್ಭವಾಸದ ದುಃಖವನ್ನ ನಾನು ಅನುಭವಿಸುತ್ತೇನೆ, ದೇವತೆಗಳು ಅನುಭವಿಸುವುದಿಲ್ಲ. ದೇವತೆಗಳು ಅನುಭವಿಸುವುದಿಲ್ಲ. ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ನಾವು ಸಹಜವಾಗಿ ವಾಯುದೇವರಿಗೆ ಗರ್ಭವಾಸದ ದುಃಖವಿಲ್ಲ ಅಂತ ತಿಳಿದಿದ್ದೆ. ಈ ಮಾತು ಶ್ರೀಮದಾಚಾರ್ಯ ಅನ್ನುವ ಮಾತು ಏನು ಅಂತ ಕೇಳಿದ್ರೆ, ದೇವತೆಗಳಿಗೂ ಕೂಡ ಗರ್ಭವಾಸಾದಿ ಪ್ರಯುಕ್ತ ದುಃಖ ಭೋಗ, ಅವರಿಗೂ ದುಃಖವಿಲ್ಲ ಅಂತ ತಿಳಿದುಕೊಳ್ಳ್ರಿ. ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ಯಾಕಂದ್ರೆ ಇಷ್ಟು ಸಹಜವಾಗಿ ಶ್ರೀಮದಾಚಾರ್ಯ ಉಳಿದ ದೇವತೆಗಳನ್ನು ಹೇಳ್ತಾರ ಎಂಬುದೇ ಒಂದು ಆಶ್ಚರ್ಯ. ಯಾಕೆ ಅಂದ್ರೆ ರುಜುಗಣಸ್ಥರಾದವರು ರುಜುಗಣದಲ್ಲಿ ಬಂದ ಪತಿಪತ್ನಿಯರು, ಇವರಿಗೆ ಗರ್ಭವಾಸಾದಿ ದುಃಖಗಳಿಲ್ಲ, ಪರಮಾತ್ಮನಿಗೆ ದುಃಖ ಇಲ್ಲ ಅಂತನ್ನುವುದನ್ನು ನಾವು ಕೇಳಿದ್ದೇವೆ, ಅದನ್ನ ದೃಢ ಮಾಡಿಕೊಂಡಿದ್ದೇವೆ. ಆದರೆ ಈ ವಾಕ್ಯ ಶ್ರೀಮದಾಚಾರ್ಯ ಹೇಳುವ ವಾಕ್ಯ ಏನು ಅಂದ್ರೆ, ದೇವಾನಾಂ ಗರ್ಭವಾಸಾದಿ ಪ್ರಯುಕ್ತ ದುಃಖ ಅಭೋಗ, ಗರ್ಭದಲ್ಲಿ ವಾಸ ಮಾಡ್ತಾರೆ, ದುಃಖ ಒಟ್ಟಾರೆ ಆಗುವುದಿಲ್ಲ ಅವರಿಗೆ. ಏನ್ ಚಂದ ಮಾತ್ರ ಇದು. ನಾವು ಶ್ರೀಮದಾಚಾರ್ಯ ಎಷ್ಟು ನಮಸ್ಕಾರ ಹಾಕ್ಬೇಕು ಹೇಳಿ ನೋಡಂತೆ. ಶೇಷದೇವರು, ಗರುಡದೇವರು, ರುದ್ರದೇವರು ಎಲ್ಲರೂ ಗರ್ಭದಲ್ಲಿ ಇದ್ದು ಬರ್ತಾರೆ. ಆದರೆ ಗರ್ಭದಲ್ಲಿ ಇದ್ದಾಗ ಅವರಿಗೆ ಏನೇನೇನೇನು ದುಃಖಗಳಾಗುವುದಿಲ್ಲ. ಆ ತಾಯಿಯ ಗರ್ಭದಲ್ಲಿ ದೇವತೆಗಳಿಗೆ ದುಃಖ ಆಗೋದಿಲ್ಲ ಅಂದ್ರೇನು, ನಮಗ್ ದುಃಖ ಆಗ್ತದ ಅಂದ್ರೇನು, ನಂಗೆ ಹಸಿವೆ ಆಗ್ತದ ಹೇಳ್ಕೊಳಿಕ್ ಬರಂಗಿಲ್ಲ, ಮೈ ಮೇಲೆ ಉಪ್ಪು ಖಾರ ಎಲ್ಲ ಅಡ್ಡಾಡ್ತದ ತೋರ್ಸ್ಕೊಳಿಕ್ ಆಗಂಗಿಲ್ಲ, ಹುಳಗಳು ಅಡ್ಡಾಡ್ತಾವ ದುಃಖ ಆಗ್ತದ ಹೇಳ್ಕೊಳಿಕ್ ಬರಂಗಿಲ್ಲ, ಕತ್ಲಿ ಒಳಗೆ ಬಿದ್ದಿರ್ತೀನಿ, ಅಜ್ಞಾನದೊಳಗೆ ಬಿದ್ದಿರ್ತೀನಿ, ದೇವತೆಗಳಿಗೆ ಅಜ್ಞಾನ ಇಲ್ಲ, ದುಃಖ ಆಗಂಗಿಲ್ಲ, ಏನೇನಾಗುದಿಲ್ಲ ಅವರಿಗೆ. ಇದನ್ನ ಹೇಳಲಿಕ್ಕೆ ಹೊರಟದೀಗ. ಗರ್ಭವಾಸ ಮಾಡುವಾಗ ಬಹಳ ದೊಡ್ಡ ಮಾತು. ನನಗೆ ಈ ಮಾತು ಬಹಳ ದೊಡ್ಡದು. ಶ್ರೀಮದಾಚಾರ್ಯ ಇಷ್ಟು ದೊಡ್ಡದ ಮಾತು ಹೇಳಿದ್ದಾರೆ ಅನ್ನೋದು ನನಗೆ ಸಂತೋಷವನ್ನು ತಂದು ಕೊಡುವಂತಹ ಮಾತುಗಳು. ಏನಾತು, ಶರೀರ ಪ್ರಾಪ್ತಿರಿವಹಿ ಅನ್ಯೇಷಾಂ ಜನ್ಮ ಅನ್ಯೇಷಾಪಿ ಅಯಮೇವ ವಿಶೇಷೋ ದೇವಾನಾಂ ದುಃಖಾಭೋಗ. ಸ್ಪಷ್ಟವಾದ ಮಾತು. ಮುಂದೆ ಸ್ವಾತಂತ್ರ್ಯಂಚ ವಿಷ್ಣು, ಅದರೊಳಗೊಂದು ಸ್ವಲ್ಪ ಮತ್ತೆ ವಿಶೇಷ. ಏನು, ಭಗವಂತನಿಗೆ ದುಃಖವಿಲ್ಲ ಅಂತಲ್ಲ, ಸ್ವಾತಂತ್ರ್ಯವೂ ಅದ ಅಂತ ಒಂದು ಎಕ್ಸ್ಟ್ರಾ ಅದ್ರೊಳಗೆ. ದೇವರು ಇದ್ದಾನ ಗರ್ಭದಲ್ಲಿ, ದೇವತೆಗಳು ಇದ್ದಾನೆ ಗರ್ಭದಲ್ಲಿ, ದೇವತೆಗಳಿಗೆ ದುಃಖ ಆಗಂಗಿಲ್ಲ, ಪರಮಾತ್ಮನಿಗಂತೂ ಕೇಳಲೇ ಬಿಡ್ರಿ ದುಃಖ ಆಗುವುದೇ ಇಲ್ಲ. ವಿಶೇಷ ಏನು ಅಂತ ಕೇಳಿದ್ರೆ, ಪರಮಾತ್ಮನಿಗೆ ಸ್ವಾತಂತ್ರ್ಯವೂ ಇದೆ. ಅಂದ್ರ ದೇವರಿಗೆ ದುಃಖವಿಲ್ಲ ಅನ್ನೋದರ ಜೊತೆಗೆ ಸ್ವಾತಂತ್ರ್ಯವಿದೆ ಎಂಬುವಂತಹ ವಿಶೇಷವನ್ನು ಸೇರಿಸಿಕೊಂಡಾಗ ದೇವತೆಗಳಿಗಿಂತಲೂ ಪರಮಾತ್ಮ ಉತ್ತಮನಾಗ್ತಾನೆ. ದೇವತೆಗಳಿಗೆ ದುಃಖವಿಲ್ಲ, ಪಾರತಂತ್ರ್ಯವಿದೆ, ಪರಮಾತ್ಮನಿಗೆ ದುಃಖವೂ ಇಲ್ಲ, ಪಾರತಂತ್ರ್ಯವೂ ಇಲ್ಲ. ಹಿಂಗಾಗಿ ಆ ಭಗವಂತನ ವಿಷಯದಲ್ಲಿ ಇನ್ನಿಷ್ಟು ನಾವು ದಾರ್ಢ್ಯವನ್ನು ತಿಳ್ಕೊಳ್ಳಿಕ್ ಬರ್ತದ. ನನಗೆ ಆಶ್ಚರ್ಯ ಅನಿಸ್ಲಿಕ್ಕತ್ತದ ಈ ವಾಕ್ಯ ಹೇಳುವಾಗೆಲ್ಲ. ಕೃಷ್ಣನ ಅದೇನು ಭಗವದ್ಗೀತಾ ವಾಕ್ಯ ಅದು ಎಷ್ಟು ರೀತಿಯಿಂದ ತೆರೆದುಕೊಳ್ಳಿಕತ್ತದಂತೆ ಅರ್ಥ ಆಗ್ತಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ. ಅರ್ಜುನ, ಸರಿಯಾಗಿ ನನ್ನ ಜನ್ಮವನ್ನು ತಿಳ್ಕೊ, ಸರಿಯಾಗಿ ನನ್ನ ಜನ್ಮ ತಿಳ್ಕೊ. ನಾ ಈ ವಾಕ್ಯವನ್ನು ಇಷ್ಟು ದಿವಸ ಏನ್ ಅರ್ಥ ಮಾಡಿಕೊಂಡಿದ್ದೆ ಅಂದ್ರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಅನ್ನೋದಕ್ಕೆ ರಾಮನಾದಾಗ, ಕೃಷ್ಣನಾದಾಗ, ಪರಶುರಾಮನಾದಾಗ, ವಾಮನನಾದಾಗ ನಾ ಹೆಂಗ್ ಬಂದಿದ್ದೀನಿ ನೋಡು, ಹಂಗೆ ಮೂಲ ರೂಪದಲ್ಲಿ ಅವತಾರ ಮಾಡಿದ್ದೇನೆ, ನಂಗೆ ಗರ್ಭವಾಸಾದಿಗಳಿಲ್ಲ, ಇದನ್ನ ಯಾರು ತಿಳ್ಕೋತಾರೋ ಅವರಿಗೆ ಮೋಕ್ಷ ಆಗ್ತದ ಅಂತ ಕೃಷ್ಣ ಹೇಳಿದ ಮಾತು ಇಷ್ಟೇ ಅರ್ಥ ಮಾಡಿಕೊಂಡಿದ್ದೆ. ಈ ಐತರೇಯ ನೋಡಿದಾಗ ನಮ್ಮ ಜೊತೆಗೆ ಗರ್ಭದಲ್ಲಿ ತಾನೂ ಇದ್ದು, ತಂದೆಯ ವೀರ್ಯದಲ್ಲಿ ಇದ್ದು, ತಾಯಿಯ ಗರ್ಭಕ್ಕೆ ಬಂದಾಗ ಒಂದು ಹುಟ್ಟು, ಭೂಮಿಗೆ ಬಂದಾಗ ಒಂದು ಹುಟ್ಟು, ಮತ್ತೊಂದು ಹುಟ್ಟು, ಇದನ್ನ ತಿಳಿದ್ರು ಮೋಕ್ಷವಾಗ್ತದೆ ಅಂದ್ರೆ ಇದೊಂದು ಅದ್ಭುತವಾದ ಜನ್ಮ. ಇದು ಗೀತಾವಾಕ್ಯಕ್ಕೆ ಮತ್ತೊಂದೇ ಪ್ರಪಂಚ ತಿಳಿತಿದೆ ಹೊಸದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ. ಗರ್ಭದಲ್ಲಿದ್ದಾನೆ, ಸ್ವತಂತ್ರನಾಗಿ ಇದ್ದಾನೆ ಗರ್ಭದಲ್ಲಿ. ಏನ್ ಹಂಗಂದ್ರೆ ನಾನೇ ಪ್ರಶ್ನೆ ಮಾಡಿಕೊಂಡೆ, ಏನ್ ಸ್ವತಂತ್ರನಾಗಿದ್ದಾನೆ, ಏನ್ ಲಾಭ ಅದರಿಂದ? ಏನ್ ಲಾಭ ಅಂದ್ರೆ, ಬೇಕು ಎನಿಸಿದರೆ ಕೂಡಲೇ ಹೊರಗೆ ಹೋಗಬಲ್ಲ. ನಮ್ಮ ಪರಿಸ್ಥಿತಿ 9 ತಿಂಗಳು ಎಲ್ಲಾದ್ರ ಮೇಲೂ ಕೈ ಇಟ್ಟುಕೊಂಡು ಕೂತಿರ್ಬೇಕಲ್ಲಿ. ಅವ ಹೊರಗೆ ಹಾಕಿದಾಗ ಬರ್ಬೇಕಷ್ಟು ಕೆಲಸ. ಅಸ್ವಾತಂತ್ರ್ಯ ಏನು ಮಾಡ್ಲಿಕ್ಕೆ ಬರೋದಿಲ್ಲ.
ಹಂಗೆಂಗ್ರಿ ಆಚಾರ್ಯ ಅವ್ ಬೇಕಂದಾಗ ಹೋಗ್ಯಾನ ನಿಮ್ಗೆ ಹೆಂಗ್ ಗೊತ್ತಾತು, ನಿಮ್ಗೇನ್ ಸ್ವಪ್ನ ಬಿತ್ತೇನು ಅಂದ್ರೆ, ಪರೀಕ್ಷಿತ ಮಹಾರಾಜರ ದೃಷ್ಟಾಂತ ನೋಡಿಕೊಳ್ಳ್ರಿ. ಕೂಸು ಹುಟ್ಟುವವರೆಗೂ ಇಲ್ಲೇ ಇದ್ದಾನೆ, ರಕ್ಷಣಾ ಮಾಡ್ಕೋತಿದ್ದಾನೆ. ಹುಟ್ಟುವ ಕಾಲಕ್ಕೆ ಹೊರಗೋಗ್ಬಿಟ್ಟ. ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಕೆಲಸ ಮಾಡಿಬಿಡ್ತು. ಹುಟ್ಟುವಾಗ ಸತ್ತೇ ಹುಟ್ಟುಕೊಂಡಿತ್ತು ಕೂಸು. ಮತ್ ಹೊರಗಿನಿಂದ ಬಂದು ಅವನು ಬದುಕಿಸಿದ. ಏನರ್ಥ ಅದಕ್ಕೆ? ಸ್ವತಂತ್ರ. ನನ್ನಿಂದ ನೀವೆಲ್ಲ ಬದುಕೀರಿ ಅನ್ನೋದನ್ನ ಎಚ್ಚರ ಮಾಡಿಸ್ತೀನಿ ನಿಮಗ ಅಂತ ಹೇಳಿ ಠಕ್ ಅಂತ ಹೊರಗೋದ. ಹೊರಗಿನಿಂದ ಬಂದು ಠಕ್ ಅಂತ ಬದುಕಿಸಿಬಿಟ್ಟ ಪುಣ್ಯಾತ್ಮ. ಈ ಗರ್ಭದಲ್ಲಿ ಇದ್ದವನು ಹೊರಗೋದ, ಸತ್ತು ಹೊಡಿತು ಕೂಸು. ಆ ಕಡೆಯಿಂದ ಗೇಟ್ ಒಳಗಿಂದ ಕೃಷ್ಣ ಬರ್ಲಿಕ್ಕತ್ತಿದ್ದ ಒಳಗ ಬರೋಬ್ಬರಿ. ಹೋದ್ಲು ಕುಂತಿ ದ್ರೌಪದಿ ಸುಭದ್ರ ಉಡ್ಕೋತ ಹೋದ್ರು. ಕೃಷ್ಣ ಸಂತಾನ ಬೀಜಂ ಕುರುಪಾಂಡವಾನ, ಬಾ ರಕ್ಷಣಾ ಮಾಡ್ಬಾ ಅಂತ. ಕೃಷ್ಣ ಒಳಗೆ ಬಂದ. ಸತ್ತು ಬಿದ್ದ ಶಿಶು ಕಾಲಿಟ್ಟ, ಠಣ್ಣ ಅಂತ ಕಾಣಿಸ್ಬಿಡ್ತು. ಮತ್ತೆ ಏನ್ ಅರ್ಥ ಇದೆಲ್ಲ? ಅವನ ಸ್ವಾತಂತ್ರ್ಯ. ಅವನಿಗೆ ಏನಿಲ್ಲ, ಬೇಕು ಅನ್ಸಿರ ಕ್ಷಣದಲ್ಲಿ ನಿಲ್ತಾನ ಗರ್ಭದಲ್ಲಿ, ಬೇಡ ಅಂದ್ರೆ ಹೊರಟು ಹೋಗ್ಬಿಡ್ತಾನವನು. ಅದಕ್ಕ ಜೀವನಿಗೆ ಅಕ್ಷರಶಃ ಗರ್ಭವಾಸ ದುಃಖ. ನಮ್ಮ ಜೊತೆಗೆ ಇದ್ದ ನಮ್ಮ ದೇಹದಲ್ಲಿ ಏನೇನು ಬಂದಾವೋ, ಸಪ್ತ ಧಾತುಗಳಿರಬಹುದು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿರಬಹುದು, ಅದಾದ ಮೇಲೆ ಮನಸ್ಸಿರಬಹುದು 11ನೇದ್ದು. ಇದು ಎಲ್ಲದರಲ್ಲಿ ಇದ್ದ ದೇವತೆಗಳು ನಮ್ಮ ಜೊತೆಗೆ ಹುಡ್ತಾರೆ, ನಮ್ಮ ದೇಹದಲ್ಲಿ ಇರ್ತಾರೆ. ನಮ್ಮ ದೇಹವೇ ಅವರಿಗೊಂದು ದೇಹವಾಗ್ತದೆ. ಗರ್ಭವಾಸದ ದುಃಖ ಮಾತ್ರ ಇಲ್ಲ, ಭೋಗಿಸುವುದಿಲ್ಲ. ಏನ್ ಮಾಡ್ತಾರೆ ಅದರಲ್ಲಿ ಕೂತ್ಕೊಂಡು ಹಂಗಾರ? ಇದು ನನ್ನದ ಅಭಿಪ್ರಾಯ, ಇದು ನನ್ನ ವಾಕ್ಯ. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಹಂಗಾರ ಅವ್ರು? ಏನ್ ಮಾಡೋರು ಅವರು ಅಂದ್ರೆ, ಇದನ್ನ ಕಟ್ಟುತ್ತಿದ್ದಾರ ಅವರು, ಬಿಲ್ಡ್ ಮಾಡ್ಲಿಕ್ಕೆ ಈ ಶರೀರವನ್ನ ಇಷ್ಟು ಚಂದ ಬಿಲ್ಡ್ ಮಾಡ್ತಾರೆ. ಚರ್ಮ ಬರಬೇಕು, ಕೂದಲುಗಳು ಬರಬೇಕು, ಹುಬ್ಬು ಬರಬೇಕು, ಕಣ್ಣು ಬರಬೇಕು, ಮೂಗು ಬರಬೇಕು. ಡೇ ಬೈ ಡೇ ಪ್ರೊಸೆಸ್ ಆಗ್ಬೇಕಲ್ಲ. ಡೇ ಬೈ ಡೇ, ಒಂದೇ ದಿವಸಕ್ಕಲ್ಲ, 9 ತಿಂಗಳು ತಗೋತು. ಒಂದ್ ಮನಿ ಕಟ್ಲಿಕ್ಕೆ ಎಷ್ಟು ದಿವಸ ಬೇಕು? 9 ತಿಂಗಳು ಬೇಕು. ಹಂಗ ಒಂದ್ ಮನಿ ಕಟ್ಟುವಂತೆ ಡೇ ಬೈ ಕಟ್ಕೋತ ಬರ್ತಿದ್ದಾರೆ. ಅವರು ತಮ್ಮ ಕಾರ್ಯದಲ್ಲಿ ಮಗ್ನರಾದದ್ದರಿಂದ ಅವರಿಗೆ ಆ ಗರ್ಭದ ದುಃಖ ನೆನಪೇ ಬರ್ತಿಲ್ಲ. ಇಲ್ಲವೇ ಇಲ್ಲ, ದುಃಖವೇ ಆಗ್ತಿಲ್ಲ ಅವರಿಗೆ. ಅಲ್ರಿ, ನೀವೇ ನೋಡಿ, ವಿಚಾರ ಮಾಡ್ರಿ. ಏನೋ ಒಂದು ಕಥೆ ಬರಿತಿದ್ದೀರಿ, ಕಾದಂಬರಿ ಬರಿತಿದ್ದೀರಿ ಅಂತ ಇಟ್ಕೊಳ್ರಿ. ಬರಿಬ್ಯಾಡ್ರಿ. ಓದ್ಲಿಕ್ಕೆ ಯಾರು ತಯಾರಿಲ್ಲ ಈಗ. ಬರದದ್ದನ್ನು ಓದೋರೇ ಇಲ್ಲ. ಇನ್ ನೀವು ಹೊಸದಾಗಿ ಬರಿಬ್ಯಾಡ್ರಿ, ಸುಮ್ಮನೆ ಹೇಳಿಕತ್ತೀನಿ ಅಷ್ಟ. ಒಬ್ಬ ಕವಿ ಕಾವ್ಯ ಬರಲಿಕ್ಕೆ ಅಂತ ಇಟ್ಕೊಳ್ರಿ. ಅವನನ್ನು ನೀವು ಕತ್ತಲೆ ಗುಹೆಯಲ್ಲಿ ಕೂಡಿಸಿ ಬಿಟ್ಟಿದ್ದೀರಿ. ಅವನಿಗೆ ಆ ಕತ್ತಲೆ ಗುಹೆ ನೆನಪಿಲ್ಲ, ಅವನಿಗೆ ತಿಂದದ್ದು ನೆನಪಿಲ್ಲ, ಉಂಡದ್ದು ನೆನಪಿಲ್ಲ, ಸ್ನಾನ ಮಾಡಿದ ನೆನಪಿಲ್ಲ. ಏನ್ ಮಾಡ್ತಿದ್ದ? ನಾವು ತನ್ಮಯನಾಗಿ ಬರಿತಾ ಹೊರಟಿದ್ದಾನಲ್ಲ. ಹಾಗೆಯೇ ದೇವತೆಗಳು ಈ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಈ ಭಗವಂತನ ಪ್ರತಿಮೆಯನ್ನು ಮಾಡ್ತಾ ಹೊರಟಿದ್ದಾರಲ್ಲ, ಅವ್ರಿಗೆ ಏನೇನು ಎಚ್ಚರ ಇಲ್ಲ, ಏನೂ ಎಚ್ಚರ ಇಲ್ಲ ಅವರಿಗೆ. ಗರ್ಭವಾಸದ ದುಃಖವೇ ಇಲ್ಲ ಅಂತ ಬರೀತಾರೆ ಶ್ರೀಮದಾಚಾರ್ಯರು. ಅದರಿಂದ ಬಹಳ ಅದ್ಭುತವಾದ ಮಾತದು. ಶರೀರ ಪ್ರಾಪ್ತಿರೇವ ಹಿ ಜನ್ಮ ನೇಷಾಮಪಿ ಅಯಮೇವ ವಿಶೇಷ ದೇವಾನಾಂ ದುಃಖ ಅಭೋಗ ಸ್ವಾತಂತ್ರ್ಯಂಚ ವಿಷ್ಣು. ಎಷ್ಟು ಗಂಭೀರ ನಮ್ಮ ಆಚಾರ್ಯರು ಅಂದ್ರೆ, ಸ್ವಾತಂತ್ರ್ಯಂಚ ವಿಷ್ಣು, ಭಗವಂತನಿಗೆ ಮತ್ತು ಸ್ವಾತಂತ್ರ್ಯವೂ ಇದೆ. ಮತ್ತು ಸ್ವಾತಂತ್ರ್ಯವೂ ಇದೆ ಅಂದ್ರೆ ದುಃಖ ಅನುಭವಿಸುವುದಿಲ್ಲ ಮತ್ತು ಸ್ವಾತಂತ್ರ್ಯವಿದೆ. ಎರಡನ್ನು ತೆಗೆದುಕೊಳ್ಳ್ರಿ. ಮುಂದೆ ಮತ್ತೊಂದು, ಇದು ಒಂದು ರೀತಿಯಿಂದ ವಿಮರ್ಶೆ ಮಾಡಿದರು. ಇನ್ನು ಎರಡನೇ ರೀತಿಯಿಂದ ವಿಮರ್ಶೆ, ಅದ್ಭುತವಾದ ವಿಮರ್ಶೆ ಮತ್ತೊಂದು. ಆತ್ಮನಿಯೇವ ಆತ್ಮಾನಂ ಬಿಭರ್ತಿ ಆತ್ಮಾನಮೇವ ತದ್ಭಾವಯತಿ ಇತ್ಯಾದಿ ಆತ್ಮಶಬ್ದಶ್ಚ. ಅಲ್ಲೇನ್ ಬಂದದ ಅಂತಂದ್ರೆ, ಅಲ್ಲಿ ಮಂತ್ರ ಹೇಳುವಾಗ ಪೇಜ್ ನಂಬರ್ಲೆ ಹೇಳೋದಿಲ್ಲ, ನೀವು ಹುಡ್ಕೋದ್ಕೊಳ್ಳೋದು ಕಷ್ಟ ಆಗ್ತದೆ. ಅಲ್ಲಿ ಬಂದ ವಾಕ್ಯ ಅಷ್ಟು ತಿಳ್ಕೊಂಡ್ಬಿಡ್ರಿ ಸಾಕು. ಆತ್ಮನಿ ಏವ ಆತ್ಮಾನಂ ಬಿಭರ್ತಿ, ತನ್ನಲ್ಲೇ ತಾನು ತನ್ನನ್ನು ಧರಿಸುತ್ತಾನೆ. ಏನು? ಪರಮಾತ್ಮ ಇನ್ಯಾರಲ್ಲೂ ಅಲ್ಲ, ತನ್ನಲ್ಲೇ ತನ್ನನ್ನು ತಾನು ಧರಿಸುತ್ತಾನೆ. ಆತ್ಮಾನಮೇವ ತದ್ಭಾವಯತಿ, ತನ್ನನ್ನೇ ತಾನು ನೋಡಿಕೊಳ್ಳುತ್ತಾನೆ. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಆತ್ಮ ಶಬ್ದ ಬಂದಿದೆ. ವಿಷಯ ಗೊತ್ತದೆ ನಿಮಗೆ. ತಂದೆಯ ಶರೀರದಲ್ಲಿ ಇದ್ದಾಗಲೂ ತಂದೆಯ ಶರೀರಸ್ಥನಾದ ಪರಮಾತ್ಮ ಆಹಾರದಲ್ಲಿ ಬಂದ ತನ್ನ ರೂಪವನ್ನ ನೋಡಿಕೊಳ್ಳುತ್ತಾನೆ, ಜೀವನ ಜೊತೆಗೆ ಬಂದ ತನ್ನ ರೂಪವನ್ನ. ಅಲ್ಲಿಂದ ರೇತಸ್ಸಿನ ಮೂಲಕ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ತಾಯಿಯ ಶರೀರದಲ್ಲಿದ್ದ ಪರಮಾತ್ಮನು ಈ ಹೊಸದಾಗಿ ಬಂದ ತನ್ನ ರೂಪವನ್ನ ತಾನೇ ನೋಡ್ಕೊಳ್ತಾನೆ. ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವೇದವು ಆತ್ಮ ಶಬ್ದವನ್ನ ಬಳಸಲಾಗಿದೆ. ಗೊತ್ತದ ಆಚಾರ್ಯ ನಮ್ಗೆ? ನೀವು ಏನ್ ಹೇಳಿಕ್ ಹೊಂಟ್ರಿ ಅಂತ ಗೊತ್ತದ. ಆತ್ಮ ಶಬ್ದ ಪರಮಾತ್ಮನನ್ನ ಹೇಳ್ತದ ಅಂತಂತೀರ್, ಹೌದಿಲ್ಲೋ? ಹಿಂದಿನ ಪಾಠದಾಗ ಹೇಳಿರಿ ನೀವು ಆತ್ಮ ಶಬ್ದವನ್ನ ಹೇಳಿದ್ರಿ. ಯಾಕೆ ಹೇಳಿರಿ ಹೇಳ್ರಿ? ಎಷ್ಟು ರೀತಿಯಿಂದ ಆತ್ಮ ಶಬ್ದ ಅರ್ಥ ಹೇಳ್ಬೋದು. ನನಗ ಶ್ರೀಮದಾಚಾರ್ಯರ ವಾಕ್ಯಗಳು ಹುಚ್ಚು ಹಿಡಿಸ್ತಾ ಇವೆ, ಒಂದೊಂದು ಹುಚ್ಚು ಹಿಡಿಸ್ಲಿಕ್ಕತ್ತ. ಯಾಕೆ ಹೇಳ್ರಿ ಅಂತ.
ನಿಮ್ಗೆ ಪೇಜ್ ನಂಬರ್ ಹೇಳಿದ್ರೆ ಹುಡ್ಕೊಳಿಕ್ಕೆ ಆಗಲ್ಲ ಅಂಬುದು ಸುಮ್ಮನೆ ಹೊರಟಿದ್ದೀನಿ ಅಷ್ಟೇ. ಪಟ 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 ಪೇಜ್ ನಂಬರ್ ಹೇಳ್ತೀನಿ, ಹಿಂದಿನ ಪೇಜ್ಗಳಲ್ಲಿ ತೆಕ್ಕೋತ ಹೋಗ್ಬೇಕು ನೀವು. ಅಷ್ಟು ಕಡೆಗೆ ಆತ್ಮಶಬ್ದ ಒಂದು, ಅಷ್ಟು ಕಡೆಗೆ. ಮೊದಲನೇದು ಆತ್ಮಶಬ್ದಕ್ಕೆ ಅರ್ಥ ಏನು ಅಂದ್ರೆ ಗುಣಪೂರ್ಣ. ಎರಡನೇದು ಆತ್ಮಶಬ್ದಕ್ಕೆ ಅರ್ಥ ಏನಂದ್ರೆ ಸ್ವಾಮಿ. ಮೂರನೇದು ಆತ್ಮಶಬ್ದಕ್ಕೆ ಅರ್ಥ ಏನಂದ್ರೆ ಪ್ರಳಯಕರ್ತ. ಹಿಂಗೆಲ್ಲ ಅರ್ಥಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಈ ಆತ್ಮಶಬ್ದ ಭಗವಂತನನ್ನೇ ಹೇಳ್ತದ ಅಂತ ಅನ್ನೋದಿದ್ದಕ್ಕೆ ಇಲ್ಲಿ ಭಗವಂತ ಬರಬೇಕು. ಸರಳವಾದ ಯುಕ್ತಿ, ನಮಗೂ ಅರ್ಥ ಆಗ್ತದೆ. ನಾವು ನಮ್ಮ ಮನಸ್ಸು ಇದನ್ನ ರಿಸೀವ್ ಮಾಡಿಕೊಳ್ಳಿಕ್ಕೆ ಸಿದ್ಧ ಅದ. ಯಾಕಂದ್ರೆ ನಮ್ಮ ಮನೆಗೆ ಇವತ್ತು ಅತಿಥಿಗಳು ಬರ್ತಾರೆ ಅಂತ ಗೊತ್ತಿದ್ದರಿಂದ ರಿಸೀವ್ ಮಾಡ್ಕೋತೀವಿ. ಇದ್ದಕ್ಕಿದಂಗೆ ಬಂದ್ಬಿಟ್ರೆ ರಿಸೀವ್ ಮಾಡ್ಕೊಳಿಕ್ ಆಗಂಗಿಲ್ಲ, ಹೌದಲ್ವಾ? ಹಾಗಾದ್ರೆ ಆತ್ಮಶಬ್ದಕ್ಕೆ ಪರಮಾತ್ಮ ಎಂಬ ಅರ್ಥವನ್ನ ನಮ್ಮ ಬುದ್ಧಿ ಗ್ರಹಿಸ್ಲಿಕ್ಕೆ ತಯಾರಾಗಿದೆ, ಯಾಕಂದ್ರೆ ಹಿಂದದ್ರ ಅಭ್ಯಾಸ ಆಗಿದೆ. ಆದ್ರೆ ಶ್ರೀಮದಾಚಾರ್ಯರು ಅದನ್ನ ದಾಟಿ ಹೋಗ್ತಾರೆ. ಇದೇ ಉಪನಿಷತ್ತಿನ ಕೊನೆಯ ಪುಟದಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ನಿನ್ನೆ ಹೇಳಿದ್ದೇನೆ, ಮೊನ್ನೆ ಬಂದಿರ್ಬೇಕು ಪ್ರಾಯಶಃ, ಹೇಳಿದ್ದೇನೆ. ಉಪಸಂಹಾರದಲ್ಲಿ ಈ ಉಪನಿಷತ್ತು, ಯಾವ ಉಪನಿಷತ್ತು? ಐತರೇಯ ಉಪನಿಷತ್ತು ಮುಕ್ತಾಯ ಮಾಡ್ತಾ 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 ವಿಷ್ಣು ಶಬ್ದಾರ್ಥವನ್ನು ಹೇಳಿ ಮುಕ್ತಾಯ ಮಾಡಿಬಿಡ್ತಿದ್ದು ಉಪನಿಷತ್ತು. ಐತರೇಯ ಉಪನಿಷತ್ ದಿ ಎಂಡ್ ಅಂತ ಬರೆಯೋ ಕಾಲದಲ್ಲಿ, ಮುಗೀತು ಅಂತ ಬರೆಯೋ ಕಾಲದಲ್ಲಿ, ವಿಷ್ಣು ಅನ್ನುವ ಶಬ್ದದ ಅರ್ಥ ಏನು ಅಂತ ಬರೆದು ಮುಗಿಸಿಬಿಟ್ಟಿದೆ ಉಪನಿಷತ್ತು. ಬರ್ತದೆ, ಓದೋಣ ಅಂತ ಬಂದಾಗ. ಅಲ್ಲೇನ್ ಮಾಡಿತು ಅಂತಂದ್ರೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಬರೆದ. ನಿಮ್ ಪುಸ್ತಕದಾಗ ಪ್ರಿಂಟ್ ಆಗಿದೆ, ತಗೊಳ್ರಿ. ಆತ್ಮನ್ನೇವಾತ್ಮಾನಂ ವಿಭರ್ತಿ ವಾಕ್ಯ ಓದ್ಲಿಕತ್ತೀನಿ ನಾನು. ಏನ್ ವಾಕ್ಯವನ್ನು ಓದ್ಲಿಕತ್ತೀನಿ? 232ನೇ ಪುಟದಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನಲ್ಲಿ ಆತ್ಮನ್ನೇವಾತ್ಮಾನಂ ವಿಭರ್ತಿ ಆತ್ಮಾನಮೇವ ತದ್ಭಾವಯತಿ ಇತಿ ಆತ್ಮಶಬ್ದಶ್ಚ ಮುಖ್ಯತೋ ವಿಷ್ಣಾವೇವ ಯುಜ್ಯತೆ. ಆತ್ಮಶಬ್ದವು ಮುಖ್ಯವಾಗಿ ವಿಷ್ಣುವಿನಲ್ಲೇ ಹೇಳಬೇಕು, ಬೇರೆಯವರಲ್ಲ, ವಿಷ್ಣುವಿನ. ಯಾಕ? ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಇತಿ ವಿಷ್ಣು ಶಬ್ದ ಅರ್ಥ ಏಕದೇಶ ವಾಚಿತ್ವಾಚ ಆತ್ಮಶಬ್ದಸ್ಯ. ಏನಾಶ್ಚರ್ಯ! ವಿಷ್ಣು ಅಂತ ಬರ್ಕೊಳ್ರಿ ಪುಸ್ತಕದಲ್ಲಿ. ವಿ ಪ್ಲಸ್ ಶ ಪ್ಲಸ್ ನ ಪ್ಲಸ್ ಉ ಬರ್ಕೊಂಡಿದ್ದೀರಾ? ವಿ ಪ್ಲಸ್ ಶ ಪ್ಲಸ್ ನ ಪ್ಲಸ್ ಉ. ಸರಿ ಆಯ್ತಾ? ಓಕೆನಾ? ಮುಂದೆ ಏನ್ ಬರ್ಕೋಣ ಅಂದ್ರೆ, ನ ಕೆಳಗ ಆರೋ ಮಾರ್ಕ್ ಹಾಕೊಳ್ರಿ. ಅಂದ್ರ ನ ಕೆಳಗ ಒಂದು ಬಾಣದ ಗುರುತು ಹಾಕೊಂಡು, ನ ಕೆಳಗ ಗುರುತು ಹಾಕೊಂಡು ಬಲ ಅಂತ ಬರ್ಕೊಳ್ರಿ. ಬಲ, ಬಾಣದ ಗುರುತಿನ ಕೆಳಗಡೆಗೆ ಬಲ. ವಿಷ್ಣು ಶಬ್ದದಲ್ಲಿದ್ದ ನಕಾರಕ್ಕೆ ಬಲ ಅಂತ ಅರ್ಥ. ವಿಷ್ಣು ಅನ್ನುವಲ್ಲಿನ ನ ಅಂದ್ರೆ ಬಲ, ಮಹಾಬಲಿಯವ, ಮಹಾಬಲಿಷ್ಠವ ಪರಮಾತ್ಮ. ಅದಕ್ಕೆ ವಿಷ್ಣು ಶಬ್ದದಲ್ಲಿನ ನಕಾರಕ್ಕೆ ನಕಾರೋ ಬಲಂ ಅಂತ ಅರ್ಥ ಹೇಳಿದ್ರು. ಇನ್ನ ಶಕಾರ, ಆ ಶ ಏನ್ ಹೇಳಿಕ್ ಹೊರಟದ ಅಂದ್ರೆ ಪ್ರಾಣ ಆತ್ಮ. ಎರಡು ಅರ್ಥ ಹೇಳಿಕತ್ತದ. ಶಕಾರದ ಕೆಳಗೆ ಎರಡು ಅರ್ಥ ಬರ್ಕೊಳ್ರಿ. ಶ ಕೆಳಗೆ ಯಾರೋ ಮಾರ್ಕ್ ಹಾಕೊಂಡು ಎರಡು ಅರ್ಥ ಬರ್ಕೊಳ್ರಿ. ಒಂದು ಪ್ರಾಣ, ಇನ್ನೊಂದು ಆತ್ಮ ಅಂತ ಬರ್ಕೊಳ್ರಿ. ಬರ್ಕೊಂಡಿದ್ದೀರಾ? ಬರ್ಕೊಂಡ್ರ? ಏನಂತ ಅರ್ಥ ಬರ್ಕೊಂಡ್ರಿ? ಶ ಇಸ್ ಈಕ್ವಲ್ ಟು, ಶ ಇಸ್ ಈಕ್ವಲ್ ತೆಳಗೆ ಹಾಕೊಳ್ಳೋದು, ಒಂದು ಪ್ರಾಣ, ಒಂದು ಆತ್ಮ. ಪ್ರಾಣ ಅಂದ್ರೆ ಪ್ರೇರಕ, ಪ್ರಾಣ ಅಂದ್ರೆ ಪ್ರೇರಕ. ಪ್ರಾಣ ಅಂದ್ರೆ ಪ್ರೇರಕ. ಶ ಅಂದ್ರೆ ಏನ್ ಬರ್ತದ? ಆತ್ಮ ಅಂತ ಬರ್ತದ. ಇಲ್ಲಿ ಇನ್ನೊಂದು ಅರ್ಥವನ್ನ ಬರ್ಕೊಂಡಿರ್ಲೋ, ಅದರ ತೆಳಗ ಬ್ರಾಕೆಟ್ ಒಳಗ ಸ್ವರೂಪ ಅಂತ ಬರ್ಕೊಳ್ರಿ. ಸುಮ್ಮನೆ ತಿಳಿಲಿ ಅನ್ನೋದಕ್ಕೆ ಹೇಳಿದ್ದೀನಿ, ಸ್ವರೂಪ ಅಂತ ತಿಳ್ಕೊಂಡು. ಅಂದ್ರ ಶ್ರೀಮದಾಚಾರ್ಯ ಏನ್ ಹೇಳಿಕತ್ತಾರ, ಆ ಬ್ರಾಕೆಟ್ನಾಗ ಇದ್ದು ಈಗ ತಗೋಬೇಡ್ರಿ, ಆಮೇಲೆ ಹೇಳ್ತೀನಿ. ಶ್ರೀಮದಾಚಾರ್ಯ ಏನ್ ಹೇಳಿಕತ್ತಾರ ಅಂದ್ರೆ, ಆತ್ಮ ಎಂಬುವುದು ವಿಷ್ಣು ಶಬ್ದದಲ್ಲಿ ಬಂದ ಶಕಾರದ ಅರ್ಥವನ್ನ ಹೇಳಲಿಕ್ಕೆ ಬಂದಿದೆ. ಆತ್ಮ ಶಬ್ದ ಏನ್ ಹೇಳಿಕ್ ಬಂದದ? ವಿಷ್ಣು ಎಂಬುವ ಶಬ್ದದಲ್ಲಿನ ಶಕಾರದ ಅರ್ಥವನ್ನ ಹೇಳಿಕ್ ಬಂದಿದೆ ಆತ್ಮ. ಹಂಗಾರ ಆತ್ಮ ಶಬ್ದ ವಿಷ್ಣು ಶಬ್ದದ ಅರ್ಥ ಆಗಬೇಕಲ್ಲ? ಸಿಂಪಲ್ ಅಲ್ಲೇನು? ಆತ್ಮ ಶಬ್ದ ಯಾವ ಶಬ್ದದ ಅರ್ಥ ಇದು? ವಿಷ್ಣು ಶಬ್ದದ ಅರ್ಥ ಇದು.
ಈಗ ವಿಷ್ಣು ಸಹಸ್ರನಾಮ ಮೇಲದ ಕೆಳಗಡೆಗೆ ಕಾಮೆಂಟ್ರಿ ಬರೆದಿದ್ದಾರೆ. ಈ ಕಾಮೆಂಟ್ರಿ ಎದರದ ಬಗ್ಗೆ? ವಿಷ್ಣು ಸಹಸ್ರನಾಮದ ಬಗ್ಗೆ. ಐತರೇಯ ಉಪನಿಷತ್ ಮೇಲ್ಗಡೆಗೆ ಇದೆ, ಕೆಳಗಡೆಗೆ ಶ್ರೀಮದಾಚಾರ್ಯ ಭಾಷ್ಯದ. ಭಾಷ್ಯ ಶ್ರೀಮದಾಚಾರ್ಯದು ಯಾವ ವಿಷಯದಲ್ಲಿ ಇರ್ಬೇಕು ಹಂಗಾದ್ರೆ? ಐತರೇಯ ಉಪನಿಷತ್ನಲ್ಲಿ ಇರ್ಬೇಕು. ಹಂಗಾರ ಆತ್ಮ ಎನ್ನುವುದು ವಿಷ್ಣು ಶಬ್ದದ ಅರ್ಥವೆನಿಸಿದಾಗಿ ಹೇಳಿಕ್ ಬಂದಿದ್ದರಿಂದ ಆತ್ಮ ಶಬ್ದದ ಅರ್ಥ ಯಾರಾದ್ರು? ವಿಷ್ಣು ಆದ್ನಲ್ಲ. ಆಚಾರ್ಯ ಅಂತಾರೆ, ಅಲ್ಲಪ್ಪ ಈ ಉಪನಿಷತ್ತೇ ಕೊನೆಗೆ ವಿಷ್ಣು ಶಬ್ದದ ಅರ್ಥವಾಗಿ ಆತ್ಮ ಅಂತ ಅರ್ಥ ಹೇಳ್ತಿರೋ ಕಾಲಕ್ಕೆ ನೀ ಜೀವ ಅಂತ ಎಲ್ಲಿಂದ ತಂದೆ ಅರ್ಥವನ್ನ? ಬರುವುದೇ ಇಲ್ಲ. ಸರಿ, ಹೋಗ್ಲಿ ಬಿಡ್ರಿ. ಈಗ ಅದಾಯ್ತು ಅಂತ ಇಟ್ಕೊಳ್ರಿ. ಈಗ ನಾವು ಅದು ಆ ವಿಷಯನೇ ಮುಖ್ಯ. ನಾ ಮುಂದಿನ ಹೇಳಿಕತ್ತೀನಿ. ಗರಿನಾಯ್ತು. ನ ಅಂದ್ರ ಬಲ, ಪ್ರಾಣ, ಶ ಅಂದ್ರ ಪ್ರೇರಕ, ಮತ್ತು ಆತ್ಮ ಅಂದ್ರೆ ವಿಷ್ಣು ಅನ್ನೋ ಶಬ್ದಕ್ಕೆ ನಮ್ಮೆಲ್ಲರ ಬಲದ ಪ್ರೇರಕ ಹೌದು, ಬಲ ಸ್ವರೂಪ ಹೌದು. ಭಗವಂತನು ಸ್ವತಃ ಭಗವತ್ ಸ್ವರೂಪನಾಗಿದ್ದಾನೆ, ನಮ್ಮೆಲ್ಲರ ಬಲ ಪ್ರೇರಕನಾಗಿದ್ದಾನೆ. ಆದ್ದರಿಂದ ದೇವರಿಗೆ ವಿಷ್ಣು ಅಂತ ಕರೆಯಬೇಕು. ಬರ್ಕೊಂಡಿಟ್ಕೊಳ್ರಿ. ದೇವರು ತಾನು ಬಲ ಸ್ವರೂಪನಾಗಿದ್ದಾನೆ. ಏನು ಬಲ ಸ್ವರೂಪನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಅಂದ್ರೆ ಈಗ ನನಗೆ ಬಲ ಬರಬೇಕು ಅಂತ ಆದ್ರೆ ನಾನು ಆಹಾರವನ್ನು ತಿನ್ನಬೇಕು. ಫಸ್ಟ್ ಕ್ಲಾಸ್ ಆಗಿ ಆಹಾರ ತಿನ್ನುವುದರಿಂದ ನನಗೆ ಬಲವು ಬಂದಿತು. ವ್ಯಾಯಾಮವನ್ನ ಮಾಡಬೇಕು, ವ್ಯಾಯಾಮವನ್ನ ಮಾಡುವುದರಿಂದ ನನಗೆ ಬಲವು ಬಂದಿತು. ಔಷಧವನ್ನ ತೆಗೆದುಕೊಳ್ಬೇಕು, ಔಷಧವನ್ನ ತೆಗೆದುಕೊಂಡದ್ರಿಂದ ನನಗೆ ಬಲವು ಬಂತು. ಈ ಸ್ಥಿತಿ ದೇವರಿಗಿಲ್ಲ. ಅವ ಬಲದ ರೂಪನೇ. ಅವನಿಗೆ ಇನ್ನೊಂದರಿಂದ ಬಲ ಬರಬೇಕಾಗಿಲ್ಲ. ನನಗೆ ಸಿನಿಮಾ ನಾಟಕವನ್ನು ನೋಡಿದಾಗ ಆನಂದ ಹುಟ್ಟುತ್ತದೆ, ಬರುತ್ತದೆ, ತಿಂದಾಗ ಆನಂದವಾಗುತ್ತದೆ. ದೇವರಿಗೆ ಅಲ್ಲ, ಅವ ಆನಂದ ಸ್ವರೂಪ, ಹೊರಗಿನಿಂದ ಬರುವುದು ಅವಶ್ಯಕತೆ ಇಲ್ಲ. ಸೊ ವಿಷ್ಣು ಅನ್ನುವುದರಲ್ಲಿನ ಮೊದಲನೇ ಅಭಿಪ್ರಾಯ ಏನು ಅಂದ್ರೆ ತಾನು ಸ್ವತಃ ಬಲಸ್ವರೂಪನಾಗಿದ್ದಾನೆ ಒಂದು. ಎರಡನೆಯದ್ದು ಮುಂದಿನ ಬರ್ಕೊಡ್ರಿ. ತಾನು ಸ್ವತಃ ಬಲಸ್ವರೂಪನಾಗಿದ್ದು ನಮ್ಮೆಲ್ಲರ ಬಲ ಪ್ರೇರಕನಾಗಿದ್ದಾನೆ. ನಮ್ಮೆಲ್ಲರ ಬಲವನ್ನು ಪ್ರೇರಣೆ ಮಾಡ್ತಾನೆ, ಬಲ ಕೊಡ್ತಾನೆ. ನಮ್ಮೆಲ್ಲರಿಗೂ ಬಲಪ್ರದ, ಬಲ ಪ್ರೇರಕ. ಇಷ್ಟರ್ಥ ಬರ್ಕೊಳ್ರಿ. ಏನಾಯಿತು? ಸ್ವತಃ ಬಲಸ್ವರೂಪನಾಗಿದ್ದಾನೆ ಮತ್ತು ಬಲಪ್ರದನಾಗಿದ್ದಾನೆ, ಬಲಪ್ರೇರಕನಾಗಿದ್ದಾನೆ. ಎಂಥ ಅದ್ಭುತ ವ್ಯಾಖ್ಯಾನ! ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು ಕೇಳ್ತಾನಂತೆ, ಅಲ್ಲೋ ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರ ಕಿಂಬಲೋತ್ಯಗಾಹ. ನನ್ನನ್ನು ನೋಡಿದ್ರೆ 3 ಲೋಕ ಹೆದರ್ತದೆ, ನಿಂಗೆ ಯಾರ ಬಲ? ನಿಂಗೆ ಯಾರು ಬಲ ಕೊಟ್ಟಿದ್ದಾರೆ ನನ್ನ ಎದುರು ಹಾಕೊಳ್ಳುವಷ್ಟು? ನನ್ನನ್ನು ನೋಡಿದ್ರೆ ಇಡೀ ಪ್ರಪಂಚ ಹೆದರ್ತಾ ಇದೆ, ಅಂಥ ಬಲಶಾಲಿ ನಾನು. ನನ್ನನ್ನ ಎದುರು ಹಾಕೊಳ್ಳೋ ಬಲ ನಿನಗೆ ಹೆಂಗ್ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಪ್ರಹ್ಲಾದರಾಜರು? ಸವೈ ಬಲಂ ಬಲಿನಾಂಚ ಪರೇಶ ಪರಾವರೇಮಿ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಗ. ಅಪ್ಪ ಏನಂದಿ ನೀನು? ನಿನ್ಗೆ ಯಾರು ಬಲ ಕೊಟ್ಟವರು ಅಂತ ಒಂದ್ಸರ್ತಿ ಫ್ಲಾಶ್ ಬ್ಯಾಕ್ ಹೋಗು. ನಿಂಗೆ ಯಾರು ಬಲ ಕೊಟ್ಟಾರ ಅಂತ? ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಬಲ ಕೊಟ್ಟವನೇ ನಂಗೂ ಬಲ ಕೊಟ್ಟವ. ಏನಾಯ್ತು ಗೊತ್ತಾ? ಸವೈ ಬಲಂ ಬಲಿನಾಂಚ ಅಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಗೆ ಬ್ರಹ್ಮಾದಯ ಏನ ವಶಂ ಪ್ರಣೀತಾ. ಹೋಯ್ತು ಬಲ, ಹೋಯ್ತು. ಬಲ ಬಂತ ಎಲ್ಲರಿಗೂ. ಸಾಚ ಪ್ರಶಾಸನಾತ್ ಸೂತ್ರ ಹೇಳ್ತಾರೆ ವೇದವ್ಯಾಸ ದೇವರು. ಸಾಚ ಪ್ರಶಾಸನಾತ್ ಆಜ್ಞಾ ಮಾತ್ರದಿಂದ ಬಲ ಬರಬೇಕು, ಬಲ ಹೋಗಬೇಕು, ಎಲ್ಲ ಕೆಲಸ ಆಗ್ಬೇಕಂತ. ಅದರಿಂದ ಆತ್ಮ ಶಬ್ದವು ವಿಷ್ಣು ಶಬ್ದದ ಶಕಾರದ ಅರ್ಥ, ಏಕದೇಶವಾದ ಶಕಾರದ ಅರ್ಥವನ್ನು ವಿಷ್ಣು ಶಬ್ದದಲ್ಲಿ ನ ಮತ್ತು ಶ ಅದ, ವಿ ಮತ್ತು ಉಗಳ ಅರ್ಥ ಬೇರೆ ಅದ. ಪ್ರಸಂಗ ಕೊನೆಗೆ ಬರ್ತದೆ, ಅಲ್ಲಿ ಹೇಳ್ತೀನಿ. ಇದರ ಉಪನಿಷತ್ತಿನ ಕೊನೆಗೆ ಬರ್ತದೆ, ಹೇಳ್ತೀನಿ. ಅಂದ ಮೇಲೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಇತಿ ವಿಷ್ಣು ಶಬ್ದಾರ್ಥ ಏಕದೇಶ ವಾಚಿತ್ವಾಚ ಆತ್ಮ ಶಬ್ದಸ್ಯ. ಸೊ ಆತ್ಮ ಶಬ್ದದ ಮುಖ್ಯ ಅರ್ಥ ಪರಮಾತ್ಮನೇ ಆಗಿದ್ದಾನಂತ ಹಿಂದೂ ಓದಿವಿ. ಈಗ ಆತ್ಮ ಶಬ್ದ ವಿಷ್ಣು ಶಬ್ದದ ಅರ್ಥವಾದ ವಿಷ್ಣು ಶಬ್ದದಲ್ಲಿನ ಒಂದಕ್ಷರವಾದ ಶಕಾರದ ಅರ್ಥವನ್ನ ಹೇಳಲಿಕ್ಕೆ ಬಂದದ ಆತ್ಮ ಶಬ್ದ ಅಂದ್ಮೇಲೆ ಅದು ವಿಷ್ಣುವನ್ನು ಹೇಳ್ತದೆ. ನಂಬರ್ 2. ನಂಬರ್ 3 ಏನು? ಹಿಂದಿನ ಪ್ರಕರಣದಲ್ಲಿ ಭಗವಂತನು ಬ್ರಹ್ಮರಂಧ್ರವನ್ನ ಸೀಳಿಕೊಂಡು ಈ ದೇಹದಲ್ಲಿ ಬಂದಿದ್ದಾನೆ ಅಂತ ಅದಲ್ಲ. ಅದನ್ನೇನ್ ಮಾಡ್ತೀರಪ್ಪ? ಜೀವ ಬ್ರಹ್ಮರಂಧ್ರ ಸೀಳ್ಕೊಂಡು ಬರ್ತಾರನ್ನ. ಅದಕ್ಕೇನಂತಾರೆ? ಜೀವ ಹುಟ್ಟೋ ಶಾಸ್ತ್ರಕ್ಕೆ ಬಾಟ್ನಿ ಏನ್ರಿ, ರಸಾಯನ ಏನು ಜೀವಶಾಸ್ತ್ರ ಅಂತ ನೋಡ್ಕೊಳ್ರಿ ಅದನ್ನ. ಆ ಜೀವಶಾಸ್ತ್ರದಲ್ಲಿ ಏನಂತ ಹೇಳ್ಯಾರ? ಜೀವ ಹೆಂಗ್ ಹುಡ್ತಾನ? ಅವನಿಗೆ
ಮೊದಲು ತಲೆ ಬರೋದೇ ಇಲ್ಲ, ಮೊದಲೊಂದು ಮುದ್ದಿ ಬಂದಿರ್ತದ, 3ನೇ ತಿಂಗಳಿಗೆ ತಲಿ ಉಳಿದುದೆಲ್ಲ ಬರೋದು. ಜೀವ ಬಾಕ್ವಾದ್ಯಂಗ ವಿಗ್ರಹ, ಸಾರಿ 2ನೇ ತಿಂಗಳಿಗೆ 3ನೇ ತಿಂಗಳಿಗೆ ಲಿಂಗ ಬರೋದು. ಇದನ್ನು ಸೀಳಿಕೊಂಡು ಯಾರು ಒಳಗ್ ಬಂದಿಲ್ಲ. ಆಚಾರ ಅಂತಾರೆ ಏತಯಾ ದ್ವಾರ ಪ್ರಾಪದ್ಯತ ಇತಿ ತಸ್ಸೈವ ಶರೀರ ಪ್ರವೇಶಸ್ಯ ಪ್ರಸ್ತುತತ್ವಾತ್. ಹಿಂದಿನ ಮಾತುಗಳಲ್ಲಿ ಬ್ರಹ್ಮರಂಧ್ರವನ್ನ ಸೀಳಿಕೊಂಡು ದೇವರು ಹೋಗೋಷ್ಟು ಸೂಕ್ಷ್ಮ, ಅದಕ್ಕ ನಮ್ದು ಇನ್ನೂ ತಲೆ ಎಲ್ಲ ಹುಟ್ಟಿದಾಗ ಮೆತ್ತಿಗಿರ್ತಾವ್ರಿ. ಒಳಗ್ ಹೋಗ್ಲಿಕ್ಕೆ ಅದು ಬೇಕಲ್ಲ, ಮೆತ್ತಗಿನ ಭಾಗ ಬೇಕಲ್ಲ, ನಡನೆತ್ತಿ ಅಂತ ಕರೀತಾರೆ. ಅದು ಮೆತ್ತಗೆ ಇರ್ತದೆ, ಕೂಸಿಂದ ಹುಟ್ಟಿದ ಮುಟ್ ನೋಡ್ರಿ ಎಷ್ಟು ಮೆತ್ತಗೆ ಇರ್ತದೆ ಅಂತ ಗೊತ್ತಿರ್ತದೆ. ಅದರ ಒಳಗ್ ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ ನಾನು ದೇವ್ರವ. ಹಂಗಾರ ಹಿಂದ ಮಾತು ಬಂದದ ಶರೀರದಲ್ಲಿ ಪ್ರವೇಶ ಮಾಡಿದವನು ಪರಮಾತ್ಮ ಅಂತ ತಿಳ್ಕೊಂಡು. ಹಂಗಾರ ಪೂರ್ವದಲ್ಲಿ ಬಂದವನ್ನ ಇಲ್ಲಿ ತಗೋಬೇಕು ಹೊರತಾಗಿ ನಿಂಗೆ ಯಾರ ಮನಸ್ಸಿಗೆ ಬರ್ತಾರೋ ಅವ್ರು ತಗೊಳ್ಳಿಕ್ ಬರುದು ತಮ್ಮ ಇಲ್ಲಿ. ಏತಯ ದ್ವಾರ ಪ್ರಾಪದ್ಯತ ಇತಿ ತಸ್ಸೈವ ಶರೀರ ಪ್ರವೇಶಸ್ಯ ಪ್ರಸ್ತುತತ್ವಾತ್. ಮತ್ತ ಇನ್ನ ಅವ ಏನ್ ಮಾಡ್ದ, ಇಷ್ಟೊತ್ತು ಸುಮ್ ಕೂತಿದ್ದ ನೀವೆಲ್ಲ ಹೇಳ್ರಿ ಅಂತ ಸುಮ್ ಕೂತಿದ್ದವ. ಥಡಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ಟ. ಹಿಂಗಿದ್ದಕ್ಕಿದ್ದಂಗೆ ಯಾರ ಪ್ರಶ್ನೆ ಕೇಳಿದಾರೆ ನಾವಂತರೂ ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಡ್ತೀವಿ. ಶ್ರೀಮದಾಚಾರ್ಯ ಅಂದ್ರು, ನೀ ಹೇಳಪ್ಪಿ, ನೀ ಏನ್ ಪ್ರಶ್ನೆ ಕೇಳ್ತಿ ಅಂತ ನಂಗೆ ಗೊತ್ತದ, ನಾ ಹೇಳೇನು, ನೀ ಏನ್ ಪ್ರಶ್ನೆ ಕೇಳ್ತಿ ಅಂತ ತಿಳ್ಕೊಂಡು. ಅಲ್ರಿ ಆಚಾರ, ಅಲ್ಲಿ ಅವ ಸತ್ತ ಅಂತದರಿ. ಯಾವ ಸತ್ತ? ಅಪ್ಪ ಸತ್ತ ಅಂತ ಹೇಳುವ ವಾಕ್ಯದಲ್ಲಿ ಅಪ್ಪ ಸತ್ತ ಅದ ನೋಡ್ರಿ. 2ನೇ ರೂಪ ಬಂತಿಲ್ಲಿ ಪೃಥ್ವಿಯಲ್ಲಿ. ಈ ತಂದೆಯಾದವನು ತನ್ನ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಸತ್ತು ಬೇರೆ ಕಡೆಗೆ ಹುಟ್ಟಿದ ಅಂತ. ಆ ಸತ್ತ ಅನ್ನೋದನ್ನ ದೇವ್ರಿಗೆ ಹೆಂಗ್ ಕೊಡಿಸ್ತೀರಿ? ಏನೋ ಬಹಳ ಶಾಣೆತನ ಮಾತಾಡ್ಲಿಕ್ಕೆ ನೀವು. ಪ್ರೈತಿ ಅಂತದ ವಾಕ್ಯ. ಅಲ್ಲಿ ನೋಡ್ರಿ ವಾಕ್ಯ ನೋಡ್ರಿ, ಜೀವ ಶರೀರಂ ಪರಿತ್ಯಜ್ಯ ಅನ್ಯತ್ರ ಗಮನ ಮಾತ್ರಂ ವಿಷ್ಣೋರಪ್ಯಸ್ತಿ ಇತಿ ಪ್ರೈತಿ ಇತ್ಯುಕ್ತೋಪ್ಯ ವಿರೋಧ. ಪ್ರೈತಿ ಅನ್ನೋ ವಾಕ್ಯ ಅದ. ಪ್ರೈತಿ ಎನ್ನುವಂತಹ ವಾಕ್ಯವನ್ನ ನೀವು ಹೆಂಗ್ ಹೊಂದಿಸ್ಬೇಕು ಅಂತ ಕೇಳಿದ್ರೆ ಏನಂತ ಹೊಂದಿಸೋರು? ಎಲ್ಲಿ ಪ್ರೈತಿ ಅಂತದ? ಹಿಂದಿನ ಪುಟದಲ್ಲದ ವಾಕ್ಯವನ್ನ ಹೇಳಿ ಕಟ್ಟಾಗ್ತದ, ಅದಕ್ಕೆ ಬಿಟ್ಟಿನ ಅಷ್ಟೇ ನಾನು. ಏನಂತಾರ? ಅಥ ಅಸ್ಯ ಅಮಯಮಿತರ ಆತ್ಮ ಕೃತಕೃತ್ಯೋ ವಯೋಗತಃ ಪ್ರೈತಿ. ವಯಸ್ಸಾದ ಮೇಲೆ ಅವ ಸತ್ತು ಹೋಗ್ತಾನ ಅಂತಿದ್ದುದರಿಂದಾಗಿ ನಿಮ್ಮ ವಿಷ್ಣು, ನಿಮ್ಮ ಪರಮಾತ್ಮ ಅವನಂತರೂ ಸಾಯಲಿಕ್ಕೆ ಬರುವುದಿಲ್ವಲ್ಲ. ದೇವ್ರ ಹೆಂಗ್ ಸಾಯ್ತಾನ? ಆಮೇಲೆ ಈ ಸತ್ತ ಅನ್ನೋ ವಾಕ್ಯವನ್ನು ಹೆಂಗ್ ಹೊಂದಿಸ್ತೀರಪ್ಪ ಅಂತ ಕೇಳಿ ಶ್ರೀಮದಾಚಾರ್ಯ ಅಂತಾರೆ, ಹೌದು, ಈಗ ಅವರಪ್ಪ ಏನ್ ಮಾಡಿದ ಅದನ್ನ ಹೇಳ ಮೊದಲನೇದ್ದು ಅಂದ್ರು. ಅವರಪ್ಪ ಸತ್ತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳ ಮೊದಲನೇದ್ದು. ಇಲ್ಲ, ಅವರ ತಂದೆ ಸತ್ತ ಅಂತಂದ್ರೆ ಈ ಶರೀರವನ್ನ ಬಿಟ್ಟು ಬೇರೆ ಕಡೆಗೆ ಹೋದ ಅಂತ ಅರ್ಥ. ಮತ್ ದೇವ್ರಿಗೆ ಹೇಳಿಕ್ಕೆ ಏನು ಹೋಗ್ಬೇಕಾಗಿದೆ ಈ ಸತ್ತ ಅನ್ನೋ ಶಬ್ದವನ್ನ? ನೀ ಸತ್ತ ಅನ್ನೋ ಶಬ್ದವನ್ನ ತಲೆಯಾಗ ನಾಶ ಅಂತ ಇಟ್ಕೊಂಡು ಮಾತಾಡ್ಲಿಕತ್ತಿ. ನೀನ್ ಧಡ್ತನ ಏನದ ಅಂದ್ರ ಸತ್ತನು, ನಾಶ ಹೊಂದಿದ. ವಿಷ್ಣು ಹೆಂಗ್ರಿ ನಾಶ ಹೊಂತಾನೆ ಅಂತ ಕೇಳಲಿಕ್ಕೆ ಹೊರಟಿದ್ದೀಯ? ಅಯ್ಯೋ ಹುಲು ಮಾನವನೇ, ಅಯ್ಯೋ ಹುಲ್ಲೇ, ಅಯ್ಯೋ ಹುಲ್ ತಿನ್ನೋ ದನವೇ. ಅಪ್ಪ ಸತ್ತ ಅಂದ್ರೂ ಕೂಡ ಅಪ್ಪ ನಾಶ ಆದ ಅಂತ ಅರ್ಥ ಅಲ್ಲ. ಈ ಶರೀರ ಬಿಟ್ಟು ಬೇರೆ ಶರೀರ ತಗೊಂಡ ಅಂತ ಅರ್ಥ. ಇಲ್ಲದೆ ಇದ್ರೆ ನೀ ಶ್ರಾದ್ದ ಯಾರಿಗೆ ಮಾಡ್ತೀಯೋ? ತಲೆ ನಿಂದು. ಅವ ಸತ್ತೇ ಹೋಗಿದ್ರ, ನಾಶವೇ ಆಗಿದ್ರ ಶ್ರಾದ್ದ ಯಾರ ಹೆಸರಲ್ಲೇ ಮಾಡ್ತಿ? ಪಿತೃ ಪಿತಾಮಹ ಪ್ರಪಿತಾಮಹಾನಮಂತ ಯಾರ ಹೆಸರು ಹೇಳ್ತಿ? ಅಪ್ಪನ ಹೆಸರು ಹೇಳ್ತಿ ಇಲ್ಲೋ? ಯಾಕೆ ಹೇಳ್ತಿ ಅಂದ್ರೆ ಈ ಶರೀರ ಬಿಟ್ಟಿದ್ರು ನಮ್ಮಪ್ಪ ಇನ್ನೊಂದ್ ಕಡೆ ಇದ್ದಾನೆಂಬ ವಿಶ್ವಾಸಕ್ಕೆ ತಾನೇ ನೀ ಶ್ರಾದ್ದ ಮಾಡ್ಲಿಕ್ಕತ್ತಿದ್ದು. ಅಂದ ಮೇಲೆ ಸತ್ತ ಅನ್ನೋ ಶಬ್ದಕ್ಕೆ ವಿನಾಶ ಅಂತ ಅರ್ಥ ಇಲ್ಲ. ಶರೀರ ಅಂತ ಈ ಶರೀರ ತ್ಯಾಗ ಮಾಡಿ ಬೇರೆ ಶರೀರ ತಗೊಂಡಾನ ಅಂತ ಅರ್ಥ ಮಾಡ್ತಿ ಅಂದ್ರೆ ನಮ್ ಸ್ವಾಮಿಯು ಈ ಶರೀರ ಬಿಟ್ಟು ಬೇರೆ ಶರೀರ ತಗೋತಾನ, ಅವನಿಗೆ ಏನಾಗಬೇಕಾಗಿದೆ? ಆಮೇಲೆ ನೋಡ್ತಾನೆ ಇವನು ಹೋಗ್ತಾನ ಅಷ್ಟ. ಅದರಿಂದ ಸತ್ತ ಅನ್ನೋ ಶಬ್ದ ಇಲ್ಲಿ ಬಾಧಕವೇ ಅಲ್ಲ. ಮಾತಾಡ್ಬೇಡ ನೀನು. ಜೀವ ಶರೀರಂ ಪರಿತ್ಯಜ್ಯ ಅನ್ಯತ್ರ ಗಮನ ಮಾತ್ರ ವಿಷ್ಣೋರಪ್ಯಸ್ತಿ ಇತಿ ಪ್ರೈತಿ ಇತ್ಯುಕ್ತೇಪ್ಯ ವಿರೋಧ. ಪ್ರೈತಿ ಅಂದ್ರೂ ವಿರೋಧವಿಲ್ಲ. ಬಹಳ ಚಂದ್ರಿ, ಬಹಳ ಚಂದ. ಹೌದಾ? ಹಾಗಾದರೆ ನಮ್ ಸಮಸ್ಯೆ ಅದ. ಈ ಪ್ರೈತಿ ಮರಣ ಹೊಂದಿದ ಅಂತನ್ನುವ ಶರೀರಕ್ಕೂ ಕೂಡ ಏನ್ ಅರ್ಥ ಮಾಡ್ಲಿಕ್ಕೆ, ಸಾರಿ, ಮರಣ ಹೊಂದಿದ ಅನ್ನೋ ಶಬ್ದಕ್ಕೂ ಕೂಡ ಏನ್ ಅರ್ಥ ಮಾಡ್ಲಿಕ್ಕೆ ಅಂದ್ರೆ ಶರೀರವನ್ನ ಬಿಟ್ಟು ಬೇರೆ ಕಡೆಗೆ ಹೋದ ಅಂತ ಅನ್ಲಿಕ್ಕೆ ಹೌದಿಲ್ಲ? ಹೇಳಿತಿರೋದಿಲ್ಲ. ಈಗ ಇದನ್ನ ಭಗವಂತನಿಗೆ ಹೆಂಗ್ ಹೊಂದಿಸ್ತೀರಿ? ಮತ್ತೊಂದು ಪ್ರಶ್ನೆ ಬರ್ತದೆ. ಯಾಕೆ? ದೇವರು ಎಂದೂ ತನ್ನ ಶರೀರವನ್ನ ಬಿಟ್ಟು ಬೇರೆ ಶರೀರವನ್ನ ತಗೊಂಡೇ ಇಲ್ಲ. ಇಲ್ಲದ ಹೇಳ್ರಿ ಹಂಗಾರ. ಎಲ್ಲದ ಎರಡು ಪ್ರಶ್ನೆ. ಒಂದು, ನೀವು ಸತ್ತಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೊರಡ್ತೀರಿ ದೇವರಿಗೆ, ಬರೇ ಶರೀರಾಂತರವನ್ನು ಗ್ರಹಣ ಮಾಡಿದ್ದಾನ ಅಂದ್ರೆ ರಾಮಾವತಾರ ಕೃಷ್ಣಾವತಾರದಾಗ ಭಾಗವತದೊಳಗೆ ಅವ ಸತ್ತಾನ ಅಂತ ವಾಕ್ಯಗಳು ತೋರಿಸ್ತೀವಿ. ಇಲ್ಲಿಗೆ ಬಂದ್ಬಿಟ್ರಿ ಅವ್ರು ಟಕ್ ಅಂತ ಅಲ್ಲಿಗೆ ಬಂದ್ರಿ. ಈಗ ಎರಡನೇದ್ದು, ಮತ್ತ ಹಂಗಾರ ಅವ ಸತ್ತಿಲ್ಲ, ಈ ಶರೀರ ಬಿಟ್ಟು ಬೇರೆ ಶರೀರ ತಗೊಂಡಾನಂದ್ರೆ ದೇವರಿಗೆ ಒಂದು ಶರೀರ ಹೋಗಿ ಇನ್ನೊಂದು ಶರೀರ ಬರೋದು ಹೆಂಗ? ಎರಡು ಪ್ರಶ್ನೆ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ?
ಏನಂದ್ರೆ ನೀವು ತಂದೆಯಾದವನು ಈ ಜೀವ ಶರೀರವನ್ನು ಬಿಟ್ಟು ಬೇರೆ ಶರೀರ ತಗೊಂಡ, ಪರಮಾತ್ಮನು ಈ ಶರೀರವನ್ನ ಬಿಟ್ಟ ಬೇರೆ ಶರೀರ ತಗೊಂಡ ಅನ್ಲಿಕ್ಕೆ ಬರುವುದಿಲ್ಲ ನಿಮ್ಗೆ. ಯಾಕಂದ್ರೆ ದೇವರ ಶರೀರ ಬಿಡೋ ಹಂಗೆ ಇಲ್ಲ. ನಮ್ ಶರೀರ ಬಿಟ್ರೆ ಅವನ ಶರೀರ ಬಿಟ್ಟಂಗ ಅಲ್ರಿ ಅದು. ಅವನೇನ್ ಪ್ರಶ್ನೆ ಕೇಳ್ತಾನ, ಅಲ್ರಿ ಅವ ಅಲ್ಲಿದ್ದ ಶರೀರ ಅಲ್ರಿ, ಈಗ ತಂದೆ ಶರೀರ ಬಿಟ್ಟು ಹೋಗ್ಯಾನ ಅಂತ ಹೇಳಿತಿರ್ಲಿ, ಹಂಗಾರೆ ಇವನು ಶರೀರ ಬಿಟ್ಟು ಹೋಗ್ಯಾನ ಅಲ್ಲೇನ್ರ? ಹಂಗ ಹೇಳಿಕ್ ಬರುದಿಲ್ಲ ನಿಮ್ಗೆ. ಯಾಕಂದ್ರ ದೇವರು ತಮ್ಮ ಶರೀರ ಬಿಡ್ಲಿಕ್ಕೆ ಬರುವುದಿಲ್ಲ. ಹೋಗ್ಲಿ, ಇದು ಒಂದು. ಇನ್ ನೀವೇನಂದ್ರಿ, ಸತ್ತಾನ ಅನ್ನೋ ಶಬ್ದಕ್ಕ ದೇವ್ರ ಸಾಯಂಗಿಲ್ಲ, ಶರೀರ ಅಂತರ ತಗೊಂಡ ಅಂತೀರಿ. ಮತ್ ಭಾಗವತದಾಗ ಸತ್ತಾನ ಅಂತದಲ್ಲಿ ಮತ್ತೇನ್ ಮಾಡ್ಬೇಕು ನಾವು ಅದನ್ನೀಗ? ಅರ್ಜುನ ಬಂದು ಕೃಷ್ಣನ ಶರೀರವನ್ನ ದಹನ ಮಾಡಿದ ಅಂತದ. ರಾಮ ಸರಿಯೂ ನದಿಯೊಳಗೆ ಮುಳುಗಿ ಸತ್ತ ಅಂತದ ರಾಮಾಯಣದಾಗ, ಕೇಳ್ರಿ ಬೇಕಾರೆ. ಹೆಂಗ್ ಮಾಡ್ತೀರಿ ಅಂದ್ರೆ ಶ್ರೀಮದಾಚಾರ್ಯ ವಾಕ್ಯ ಮುಂದಿಂದು, ಕೃಷ್ಣ ರಾಘವಾದಿ ಸ್ವರೂಪಮೇವ ಹ್ಯಸೌನ ಪರಿತ್ಯಜತಿ. ಸರ್ವಾತ್ಮನ ತಪ್ಪು. ಅಲ್ಲೇನ ದಹನ ಮಾಡ್ಯಾನ ಅರ್ಜುನ, ಇಲ್ಲಿ ನದಿಯೊಳಗೆ ಮುಳುಗಿ ರಾಮ ಹೋಗ್ಯಾನ, ಅದು ಅವನ ದೇಹ ಅಲ್ಲವೇ ಅಲ್ಲ. ಯಾರ ದೇಹ ಅಲ್ಲ? ರಾಮನ ಶರೀರ ಅಲ್ಲ, ಕೃಷ್ಣನ ಶರೀರ ಅಲ್ಲ. ಸುಟ್ಟದ್ದು ಹೌದು, ರಾಮ ನದಿಯೊಳಗೆ ಮುಳುಗಿ ಸತ್ತದ್ದು ಹೌದು, ಅಂದ್ರೆ ಆ ದೇಹ ಬಿಟ್ಟದ್ದು ಹೌದು, ಆದ್ರೆ ಅದು ರಾಮನ ದೇಹ ಅಲ್ಲ, ಅದು ಕೃಷ್ಣನ ದೇಹ ಅಲ್ಲ. ಆಚಾರ್ಯ ಪುರಾಣ ಹೇಳ್ಬೇಡ್ರಿ, ಪ್ರಮಾಣ ಕೊಡ್ರಿ. ಪುರಾಣನೇ ಪ್ರಮಾಣ ಕೊಡ್ತೀನಿ ನಿನಗೆ. ಪುರಾಣ ಹೇಳ್ಬೇಡ್ರಿ ಅಂದ್ರೆ ಪುರಾಣನೇ ಹೇಳ್ತೀನಿ ತಗೋ. ಮುಂದಿನ ವಾಕ್ಯ, ಕೃಷ್ಣೋ ಹ್ಯತ್ಯಕ್ತ ದೇಹೋಪಿ ತ್ಯಕ್ತ ದೇಹವದೇವ ಚ. ಕೃಷ್ಣ ಅತ್ಯಕ್ತ ದೇಹೋಪಿ, ದೇಹ ಬಿಟ್ಟಿಲ್ಲ. ಆಚಾರ್ಯರ ಒಂದೊಂದು ಮಾತು ನಮಗ ಪ್ರಮಾಣ, ನಮಗ ಸ್ಫೂರ್ತಿ, ನಮಗ ದೇವರಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡುವಂತಹ ವಾಕ್ಯಗಳು. ಕೃಷ್ಣ ಅತ್ಯಕ್ತ ದೇಹೋಪಿ. ಭಾಗವತದಲ್ಲಿ ಬರೆದಾರ ವೇದವ್ಯಾಸ ದೇವರು. ಅರ್ಜುನ ಬಂದ, ಅವನು ಹುಡ್ಕೊಂಡು ಬಂದ, ಸಂಸ್ಕಾರ ಮಾಡಿದ ಅಂತ ಬರೆದಿದ್ದಾರೆ. ಅತ್ಯಕ್ತ ದೇಹೋಪಿ, ದೇಹ ಬಿಟ್ಟಿಲ್ಲ. ತ್ಯಕ್ತ ದೇಹವದೇವಚ, ದೇಹ ಬಿಟ್ಟಂತೆ. ಲೋಕಾನಾಂ ದರ್ಶಯಾಮಾಸ, ಜನರಿಗೆ ತೋರಿಸಿದ. ಕೃಷ್ಣ ಸತ್ತ ಅಂತ ಜನ ನಿರ್ಧಾರ ಮಾಡಿಕೊಂಡ್ರು. ಮತ್ತ ಏನ್ ಮಾಡಿದವ? ಸ್ವರೂಪ ಸದೃಶಾಕೃತಿಂ, ತನ್ನ ದೇಹದಂತಿರುವ ದೇಹವನ್ನ ತೋರಿಸಿದ್ದಾರೆ. ಶ್ರೀಮದಾಚಾರ್ಯ ಅಲ್ಲಿ ತಾತ್ಪರ್ಯ ಬರೆದಿಲ್ಲ, ಇಲ್ಲಿ ಬರೆದಾರ. ನೆನ್ಬಿಟ್ಟುಕೊಳ್ರಿ, ಬಹಳ ಮಹತ್ವದ ಭಾಗವತ್ ತಾತ್ಪರ್ಯ ಅಲ್ಲಿ ಬರೆದಿಲ್ಲ, ಇಲ್ಲಿ ಬರೆದಾರ. ಅದಕ್ಕೆ ಶ್ರೀಮದಾಚಾರ್ಯ ಅಷ್ಟು ಗ್ರಂಥ ಓದ್ಬೇಕ್ರಿ. ಅರ್ಧಂಬರ್ಧ ಮಾಡಿ ಪಾಠ ಹೇಳಿದ್ವಿ ಅಂದ್ರೆ ಹೊಡ್ತಾ ತಿಂತೀವಿ ನಾವೆಲ್ರ. ಪೆಟ್ಟು ಸ್ವರೂಪ ಸದೃಶಾಕೃತಿ, ಬಹಳ ಚಂದ, ಬಹಳ ಚಂದ. ಅವನ ದೇಹ ಹೆಂಗಿತ್ತು ಹಂಗೆ ಡೂಪ್ಲಿಕೇಟ್ ಒಂದು ದೇಹ ಮಾಡಿಟ್ಟ ದೇವರಲ್ಲಿ. ಡೂಪ್ಲಿಕೇಟ್ ದೇಹ ಮಾಡಿಟ್ಟ. ಕ್ಷೌರಿಗ, ಕೃಷ್ಣಾವತಾರದಲ್ಲಿ ಕ್ಷೌರಿಗನು ಕತ್ತರಿಸುವ ಸಮಕಾಲದಲ್ಲಿಯೇನೆ ಪ್ರಾಕೃತವಾದ ಕೂದಲನ್ನು ಸೃಷ್ಟಿ ಮಾಡಿದ ಅಂತ ನಾನು ಪುರಾಣದಲ್ಲಿ ನಿಮಗೆ ಹೇಳಿದ್ದೆ. ಕಟಿಂಗ್ ಮಾಡ್ತಾ ಮಾಡ್ತಾ ಇರೋ ಕಾಲ, ಯಾಕಂದ್ರೆ ಅಚ್ಛೇದ್ಯಾಭೇದ್ಯವಾದ ಕೂದಲುಗಳು. ಅಚ್ಛೇದ್ಯಾಭೇದ್ಯವಾದ ಕೂದಲುಗಳನ್ನು ಅವನ್ ಹಿಂಗ ಮಾಡೋ ಕಾಲದಾಗ ರಪರಪರಪ ಉದುರಿಸಿಬಿಟ್ಟಾನ ಪ್ರಾಕೃತ ಕೂದಲುಗಳನ್ನು ಸಮಕಾಲದಲ್ಲಿ. ಅಂದ ಮೇಲೆ ಭಗವಂತನ ಕಾಲಿಗೆ ವ್ಯಾಧನ ಬಾಣ ಬಡಿತು, ಅವ ಇಲ್ಲಿಂದ ಹೊರಟ ಆ ಕಾಲದಲ್ಲೇನೆ ತನ್ನಂತೆ ಇರುವ ಒಂದು ಶರೀರವನ್ನು ನಿರ್ಮಾಣ ಮಾಡಿಟ್ಟು ಹೊರಟು ಹೋಗ್ಬಿಟ್ಟ. ಹೊಂತದ ಇದು, ಸರಳವಾಗಿ ಹೊಂತದ. ಯಾಕಂದ್ರೆ ಹಿಂಗ ಕತ್ತರಿಸುವ ಕಾಲದಲ್ಲೇನೆ ಇದು ಕೂದಲು ಹೋಗುವಂಗಿಲ್ಲ, ಹೊಸ ಕೂದಲು ಹುಟ್ಟಬೇಕು ಅಂದ್ರೆ ಅವನ ದೇಹ, ಅವ ಬಾಣ ಬಿದ್ದ ಮುಂದಿನ ಕ್ಷಣಕ್ಕೇನೆ ತನ್ನ ಶರೀರ ಬೇರೆ ಮಾಡ್ಕೊಂಡು ಅಲ್ಲಿ ಒಂದು ಪ್ರಾಕೃತ ಶರೀರ ಇಟ್ಟು ಹೊರಟೋಗ್ಬಿಟ್ಟ. ಸತ್ತ ಅಂತ ಸುದ್ದಿ ಬಂತು. ಅದಕ್ಕೆ ಆಚಾರ ಅಂತಾರ ಸ್ವರೂಪ ಸದೃಶಾಕೃತಿಂ. ಏನ ರೂಪೇಣ ಕಂಸಾದೀನ್ ಜಜ್ಞೆ ತದ್ರೂಪಮೇವಹಿ. ಯಾವ ರೂಪದಿಂದ ಕಂಸಾದಿಗಳನ್ನ ಕೊಂದನೋ ಶ್ರೀಕೃಷ್ಣ, ಪೂಜ್ಯತೆ ಅದ್ಯಾಪಿ ಶರ್ವಾದ್ಯೈಹಿ ನಿರ್ಮಿತಾನ್ಯ ಶವಾಕೃತಿ. ಅಲ್ಲೊಂದು ಕಾಮ ಹಾಕೊಳ್ರಿ, ಪೂಜ್ಯತೆ ಅದ್ಯಾಪಿ ಶರ್ವಾದ್ಯೈಹಿ ಅನ್ನೋದಕ್ಕೊಂದು ಕಾಮ ಹಾಕೋಬೇಕು. ಶರ್ವ ರುದ್ರದೇವರು, ಶರ್ವಾದ್ಯೈಹಿ ರುದ್ರದೇವರೇ ಮೊದಲಾದವರಿಂದ ಅದ್ಯಾಪಿ ಪೂಜ್ಯತೆ, ಇವತ್ತಿಗೂ ರುದ್ರದೇವರ ಮನೆಯಲ್ಲಿ ಆ ಕೃಷ್ಣ ಮೂರ್ತಿ ಇದೆ. ಯಾವ ಕೃಷ್ಣ ಮೂರ್ತಿ? ಕೃಷ್ಣನನ್ನ ಕಂಸನನ್ನ ಸಂಹಾರ ಮಾಡಿದ ಕೃಷ್ಣ ಮೂರ್ತಿ. ಯಾರು ಬಂದು ಮಥುರೆಯಲ್ಲಿ ಆ ಉಚ್ಚ ಸಿಂಹಾಸನದಲ್ಲಿ ಕುಳಿತ ಕಂಸನನ್ನ ಎತ್ತಿ ಜಿಗಿದು ಕೆಳಗೆ ಹಾಕಿ ಅವನನ್ನ ಕೊಂದು, ಅದೇ ಮೂರ್ತಿ ಇವತ್ತು ರುದ್ರದೇವರ ಮನೆಯಲ್ಲಿ ನಿತ್ಯ ಪೂಜೆ ಆಗ್ತಾ ಇದೆ. ಅಂದ ಮೇಲೆ ಕೃಷ್ಣ ಸತ್ತಿಲ್ಲ, ಸಾಯುವ ಪ್ರಸಂಗವಿಲ್ಲ. ನಿರ್ಮಿತ ಅನ್ಯ ಶವಾಕೃತಿ, ಬೇರೆದೊಂದು ಶವ ಆಕೃತಿಯನ್ನು ನಿರ್ಮಾಣ ಮಾಡಿದ್ದಾನೆ. ಸ್ವರ್ಗಾರೋಹಣ ಕಾಲೇತು, ತನ್ನ ಲೋಕಕ್ಕೆ ಹೋಗುವ ಕಾಲದಲ್ಲಿ ಮಾಡಿಟ್ಟಿದ್ದಾನೆ. ಜನ ತೇನೈವ ಮೋಹಿತ,
ಆ ಶವದ ಕೃಷ್ಣನ ಸದೃಶವಾದ ಆಕೃತಿಯನ್ನು ಕಂಡು ಜನ ಮೋಹಿತರಾಗಿದ್ದಾರೆ. ಎತ್ತದ್ರೂಪಂ ನಿಜಂ ವಿಷ್ಣೋ ದೃಷ್ಟಂ ಸರ್ವಜನೇರ್ ಭುವಿ. ಅವತ್ತೇನು ಕೃಷ್ಣಾವತಾರದಲ್ಲಿ 107 ವರ್ಷಗಳ ಕಾಲ ಇದ್ದ ಜನರೆಲ್ಲರೂ ನೋಡಿದ್ರು. ಅದ್ಯಾಪಿ ತದ್ದೇವಲೋಕೆ ಪೂಜ್ಯತೆ ಸರ್ವದೇವತೈ. ಇವತ್ತಿಗೂ ಕೂಡ, ಅಯ್ಯಯ್ಯೋ ರಾಮಚಂದ್ರ, ಇವತ್ತಿಗೂ ಕೂಡ ದೇವಲೋಕದಲ್ಲಿ ಎಲ್ಲರಿಂದಲೂ ಪೂಜೆ ಒಳಗಾಗ್ತಾ ಇದೆ, ಎಲ್ಲರಿಂದಲೂ ಪೂಜೆ ಒಳಗಾಗ್ತಾ ಇದೆ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಕೃಷ್ಣ ಸತ್ತಿಲ್ಲ, ದೇಹ ತ್ಯಾಗ ಮಾಡಿಲ್ಲ, ಆ ದೇಹವನ್ನೂ ಬಿಟ್ಟಿಲ್ಲ, ಸತ್ತೂ ಇಲ್ಲ, ಎರಡೂ ವಿಷಯಗಳು. ಕೊನೆಯ ಅಂಶ ಹೇಳ್ತೀನಿ, ಪಾಠ ಮುಗಿಸ್ತೀನಿ ಇವತ್ತು. ಕೊನೆಯ ಅಂಶ ಏನು? ಈ ವಾಕ್ಯ ಇನ್ನೊಂದ್ಸಲ ಸ್ವಲ್ಪ ರಿವೈಂಡ್ ಮಾಡಿಕೊಂಡು, ಏನು ಅಂದ್ರೆ, ಕೃಷ್ಣ ಇವತ್ತಿಗೂ ಕೂಡ ದೇವತೆಗಳ ಲೋಕದಲ್ಲಿ ವಿಹರಿಸ್ತಾ ಇದ್ದಾನೆ, ದೇವತೆಗಳಿಂದ ಪೂಜೆಗೆ ಒಳಗಾಗ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಬ್ರಹ್ಮದೇವರ ಮನೆಯಲ್ಲಿ ಒಂದು ಕೃಷ್ಣ ಮೂರ್ತಿ ಅದ, ಅವ ಕೊಳ ಹಿಡ್ಕೊಂಡು ಹಿಂಗೆ ನಿಂತಾನ, ಸತ್ಯಭಾಮ ರುಕ್ಮಿಣಿ ಇದ್ದಾರ, ಇವ್ರು ಬ್ರಹ್ಮದೇವ್ರ ಹೆಂಗ್ ಪೂಜೆ ಮಾಡ್ಲಿಕ್ಕತ್ತಾರ, ರುದ್ರದೇವ್ರನ್ಯಾಗ ಹಂಗೆ ಕುತ್ಕೊಂಡಾನ ಪೂಜೆ ಮಾಡ್ಲಿಕ್ಕತ್ತಾರ, ಇಂದ್ರದೇವ್ರನ್ನ ಪೂಜೆ ಮಾಡಿ. ಏನ್ ಹಿಂಗಂದ್ರ ಅರ್ಥ? ಬ್ರಹ್ಮದೇವರ ಮನೆಯಲ್ಲಿ ರುದ್ರದೇವರ ಮನೆಯಲ್ಲಿ ಮಾಡ್ಕೊಳ್ಳಾಕ ದೇವತೆಗಳ ಲೋಕದಲ್ಲಿ ಅಂತಾರಲ್ಲ, ಏನರ್ಥ ಅಂತ ಕೇಳಿದ್ರೆ, ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ, ಕೃಷ್ಣನಿಗೆ ಅದೆಷ್ಟು ಪ್ರೀತಿ ಬಂದಿತ್ತು ಪಾಂಡವರ ಮೇಲೆ ಅಂತಂದ್ರೆ, ಸ್ವರ್ಗಕ್ಕೆ ಬಂದ ಮೇಲೂ ಕೂಡ ದೇವತೆಗಳಿಗೆ ನಿಮ್ಮ ನಿಮ್ಮ ಮೂಲ ರೂಪದ ಜೊತೆಗೆ ಈ ರೂಪಗಳು ಹಂಗೆ ಉಳಿಲಿ, ಇದರ ಜೊತೆಗೆ ನಾನು ಆಟವಾಡ್ತೇನೆ ಅಂತ ಅಲ್ಲಿಯೂ ಕೂಡ ಅರ್ಜುನನ ರಥದಲ್ಲಿ ಕೂಡಿಸಿಕೊಂಡು ಸಾರಥ್ಯವನ್ನ ಮಾಡಿ ಭೀಮನ ಜೊತೆಗೆ ಧರ್ಮರಾಜರ ಜೊತೆಗೆ ಆಟವಾಡಿದ ಪ್ರಸಂಗ ಉಂಟು ಅಂತ ಬರೀತಾರೆ ಆಚಾರ್ಯ. ಈ ಮಹಾಭಾರತದ ಸೀನ್ ಅನ್ನ, ಇದು ಸೆಟ್ ಅನ್ನ ಅಲ್ಲೂ ಹಾಕ್ಯಾನಂತ ದೇವರು. ಇಲ್ಲಿದ್ದದನ್ನ ತಗೊಂಡ್ರೋಗ ಅಲ್ಲಿ ಹಾಕ್ಯಾನಂತ. ಅದಕ್ಕೆ ದೇವಲೋಕದಲ್ಲಿ ಇವತ್ತಿಗೂ ಉಂಟು ಅನ್ನೋ ವಾಕ್ಯವನ್ನು ಹೇಳ್ತಾನೆ ಶ್ರೀಮದಾಚಾರ್ಯ. ಈ ಸ್ಕಂದ ಪುರಾಣದ ವಾಕ್ಯವನ್ನೇ ಅಲ್ಲಿ ವಿವರಣೆ ಕೊಡ್ತಾನೆ ಆಚಾರ್ಯ. ಎತ್ತದ್ರೂಪಂ ನಿಜಂ ವಿಷ್ಣೋ ದೃಷ್ಟಂ ಸರ್ವಜನೇರ್ಭುವಿ ಅದ್ಯಾಪಿ ತದ್ದೇವಲೋಕೆ ಪೂಜ್ಯತೆ ಸರ್ವದೇವತೈ ಇತ್ಯಾದಿ ಸ್ಕಂದೇ. ಭಾಗವತದ ವಾಕ್ಯವನ್ನು ಹೇಳ್ತಾನೆ. ಉದ್ಧವ ಹೇಳಿದ ಮಾತು ವಿದುರನಿಗೆ, ವಿದುರ ಇನ್ನೆಲ್ಲಿ ಕೃಷ್ಣಪ್ಪ, ಇಬ್ಬರು ಭೇಟಿ ಆಗ್ತಾರೆ ಯಮುನಾ ನದಿ ಒಳಗೆ. ಅವ್ನು ವಿದುರ ಯಾತ್ರಾಕ್ ಬಂದಿರ್ತಾನ, ಇವ ಅಲ್ಲಿ ಹೋಗ್ತಾನೆ, ಭೇಟಿ ಆಗ್ತಾನೆ. ಹೆಂಗಿದ್ದಾನಪ್ಪ ನಮ್ ಕೃಷ್ಣ ಅಂತ ಕೇಳ್ತಾನೆ ವಿದುರ. ಅವ ಏನ್ ಅನ್ಬೇಕ್ರಿ ಉದ್ಧವ, ಇನ್ನೆಲ್ಲಿ ಕೃಷ್ಣ ಅಂತ ದುಃಖ ಪಡ್ತಾನ. ಆಗ ಹೇಳೋ ಶ್ಲೋಕ, ಪ್ರದರ್ಶತ ಅತಪ್ತ ತಪಸಾಂ ಅವಿತೃಪ್ತ ದೃಶಾಂ ನೃಣಾಂ ಆದಾಯ ಅಂತರಾತ್ ಯಸ್ತು ಸ್ವಬಿಂಬಂ ಲೋಕಲೋಚನಂ. ಇನ್ನೆಲ್ಲಿಯ ಕೃಷ್ಣಪ್ಪ, ನಾವಿನ್ನೂ ನೋಡ್ಬೇಕು ಅನ್ನುವಂತಹ ಕೃಷ್ಣ ರೂಪವನ್ನ ತೆಗೆದುಕೊಂಡು ಮರೆಯಾಗಿ ಹೋಗಿಬಿಟ್ಟ. ಉದ್ಧವ ಹೇಳೋ ಮಾತು, ಸತ್ತ ಅನ್ಲಿಲ್ಲ, ಪ್ರದರ್ಶತ ತೋರಿಸಿದ, ಅತಪ್ತ ತಪಸಾಂ ಅವಿತೃಪ್ತ ದೃಶಾಂ. ಇಷ್ಟೇ ತಪಸ್ಸು ಮಾಡಿದ್ವಿ ಕಾಣಿಸ್ತಾನ ಉದ್ಧವ ಅಂತಾನ. ಅತಪ್ತ ತಪಸಾಂ, ಇನ್ನೂ ಸ್ವಲ್ಪ ದಿವಸ ದೇವ್ರು ನಮ್ ಜೊತೆಗೆ ಇರೋಷ್ಟು ತಪಸ್ಸು ಮಾಡಿರ್ಲಿಲ್ಲ. ಈಗ ಅರ್ಥ ಆಗ್ತದೆ, ನಮ್ ಜೊತೆಗೆ ಯಾರ್ಯಾರು ಇರಬೇಕಾಗಿತ್ತು ಅವ್ರು ಇರ್ಲಿಲ್ಲ ಅಂದ್ರೆ ನಾವು ಅಷ್ಟು ಪುಣ್ಯ ಮಾಡಿರ್ಲಿಲ್ಲ, ಅದಕ್ಕೆ ಅವ್ರು ನಮ್ ಜೊತೆಗೆ ಇರ್ಲಿಲ್ಲ. ದುಃಖ ಆಗ್ತದ ನಮಗೆ. ನಮ್ ಗುರುಗಳು ಇನ್ನೂ ಇರ್ಬೇಕಾಗಿತ್ತು, ಅವ್ರ ಬಹಳ ದೊಡ್ಡ ಭವಿಷ್ಯ ಇತ್ತು ಅಂದ್ರೆ ಅದ್ಭುತವಾಗಿದ್ರು ನಮ್ಮ ಆಚಾರ. ನಮ್ ಪುಣ್ಯ ಇರ್ಲಿಲ್ಲ. ಅವ್ರಿಗೆ ಏನೇನ್ ಯಾವ ರೋಗವಿರ್ಲಿಲ್ಲ, BP ಶುಗರು ಮತ್ತೊಂದು ಹಾರ್ಟು ಕಿಡ್ನಿ ಏನೇನೇನೇ ಇದ್ದಿದ್ದಿಲ್ಲ, ರೋಗವೇ ಇದ್ದು 89 ವರ್ಷ ಹೆಂಗಿದ್ರು ಅಂದ್ರೆ, ನಾನು ಫಸ್ಟ್ ಡೇ ನಮ್ಮ ಆಚಾರ ನೋಡಿದಾಗ ಹೆಂಗಿದ್ರು 89ನೇ ವರ್ಷಕ್ಕೂ ಅಷ್ಟೇ ಹಂಗೆ ಇದ್ರು. ಅಂಥವ್ರು ನಮ್ ಪುಣ್ಯ ಇಲ್ಲ, ಅತಪ್ತ ತಪಸಾಂ, ನಾವು ಅಷ್ಟು ತಪಸ್ ಮಾಡಿರ್ಲಿಲ್ಲ ನಮ್ಮ ಗುರುಗಳ ಜೊತೆಗೆ ಇರಬೇಕು ಅನ್ನೋದನ್ನ. ನಮ್ಮ ಸ್ವಾಮಿಗಳ ರಘುಪ್ರಿಯ ತೀರ್ಥರು, ನಾವಿನ್ನೂ ಚಿಕ್ಕವರಿರುವಾಗಲೇನೆ ಅಂದ್ರೆ ನಮ್ ಪುಣ್ಯ ಇರ್ಲಿಲ್ಲ, ನಮ್ ಪುಣ್ಯ ಇರಬೇಕಾಗಿತ್ತು, ನಾವಿನ್ನೂ ಚಲೋ ತಪಸ್ ಮಾಡ್ಬೇಕಾಗಿತ್ತು, ಆಗ ಅವ್ರು ನಮ್ ಜೊತೆಗೆ ಇರ್ತಿದ್ರು. ಅವಿತೃಪ್ತ ದೃಶ್ಯಾಂ, ನಮ್ ಕಣ್ಣಿನ್ನೂ ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆ ಅವರನ್ನ, ನೋಡ್ಬೇಕು ಅವ್ರನ್ನ ಅಂತ. ನೃಣಾಂ, ದೇವರು ಇಂಥವರ ಕಣ್ಣಿಗೆ ಕಾಣಿಸ್ದೆ. ಆದಾಯ ಅಂತರಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ, ಮರೆಯಾಗಿ ಬಿಟ್ಟ ಆ ಲೋಕವನ್ನು ತಗೊಂಡು ಅಂತ ಹೇಳಿ ಭಾಗವತದಲ್ಲಿ ಬರ್ತಾ ಇದೆ. ಅಂದ ಮೇಲೆ ದೇವರಿಗೆ ಮರಣವಿಲ್ಲ, ದೇವರು ದೇಹವನ್ನ ತೆಗೆದುಕೊಳ್ಳುವುದಲ್ಲ, ಜೀವ ಈ ಶರೀರವನ್ನ ಬಿಟ್ಟು ಬೇರೆ ಶರೀರವನ್ನು ತಗೊಳ್ತಾನೆ, ಪರಮಾತ್ಮ ಅವನ ಜೊತೆಗೆ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡ್ತಾನೆ ಅನ್ನುವ ಅರ್ಥವನ್ನ ಹೇಳಬೇಕು. ಆ ಪ್ರೈತಿ ಅನ್ನೋ ಶಬ್ದಕ್ಕೆ ಹಿಂದೆ ಬಂದದ್ದನ್ನೇ ಮತ್ತೊಂದ್ಸರ್ತಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಪ್ರೇತಾಂ ಯಜ್ಞಸ್ಯ ಶಂಭುವಾ ಇತ್ಯಾದಿವತ್ ಪ್ರಕೃಷ್ಟ ಗತಿವಾಚ್ಯೇಯಂ ಶಬ್ದ. ಯಜ್ಞಸ್ಯ ಶಂಭುವೌ ಪ್ರೇತಾಂ, ಶಂಭುವೌ ಸುಖಪ್ರದವಾದ 2 ಭಗವದ್ ರೂಪಗಳು, ಯಜ್ಞಸ್ಯ ಪ್ರೇತಾಂ, ಯಜ್ಞಕ್ಕೆ ಬನ್ನಿರಿ. ಇದನ್ನ ಹಿಂದೆ ಹೇಳಿದ್ದೀನಿ, ಮಂತ್ರಾರ್ಥ ಬರೆಸಿದ್ದೀನಿ. 2 ವಿಷ್ಣು ರೂಪಗಳನ್ನ ಒಬ್ಬ ಮುನಿ ಪ್ರಾರ್ಥನಾ ಮಾಡ್ತಾನ. ಹೇ ಶಂಭುವೌ, ಎಲೆ ಸುಖಪ್ರದರಾದ 2 ಭಗವದ್ ರೂಪಗಳೇ, ಯಜ್ಞಸ್ಯ ಪ್ರೇತಾಂ, ನಮ್ಮ ಯಜ್ಞ ಮಂಟಪಕ್ಕೆ ನೀವು ಬನ್ನಿರಿ. ಅಲ್ಲಿ ಪ್ರೇತಾಂ ಅನ್ನೋ ಶಬ್ದಕ್ಕೆ ಸತ್ತದ್ದು ಅಂತ ಅರ್ಥ ಅಲ್ಲ, ಬನ್ನಿರಿ ಅಂತ ಅರ್ಥ ಹೆಂಗಿದೆಯೋ ಹಂಗೆ ಇಲ್ಲೂ ಹೇಳಬೇಕು. ಪ್ರಕೃಷ್ಟ ಗತಿವಾಚ್ಯ ಅಚ್ಚ ಏವ ಅಯಂ ಶಬ್ದ. ಶ್ರೇಷ್ಠವಾದ ಗಮನ, ಯಜ್ಞ ಮಂಟಪಕ್ಕೆ ಬರೋದು ಅಂದ್ರೆ
ಮನೆಗೆ ಬಂದಂಗಲ್ಲ. ನಾವೆಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಮನೆಗೆ ಹೋದಂಗೇನು, ಎಷ್ಟು ಶ್ರದ್ಧಾ ಭಕ್ತಿಯಿಂದ ಹೋಗಿರ್ತೀವಿ. ಆಗ ಋಷಿ ಹೇಳ್ತಾರ, ನೀವು ಯಜ್ಞ ಮಂಟಪಕ್ಕೆ ಬರುವಾಗ ಪ್ರೀತಿಯಿಂದ ಬರ್ರಿ. ಅದಕ್ಕೆ ಪ್ರಕಷ್ಟ ಗತಿವಾಚ್ಯಂ ಶಬ್ದ. ಪ್ರಕಷ್ಟ ಗತಿತ್ವಾದೇವ ಚ ಮರಣೇಪಿ ಯುಜ್ಯತೆ. ಮತ್ತು ಆ ತರಹದ ಅಸಾಧಾರಣವಾದ ಗಮನ ಎಂಬುದು ಮರಣದಲ್ಲೂ ಅದ. ಅವ್ರು ಹೋದ್ರು ಅಂತೀವಿ. ಅವ್ರು ಹೋದ್ರು ಅಂದ್ರೆ ಬದುಕಿದ್ದಾಗ ಹೋದ್ರು ಅನ್ನೋದಕ್ಕೂ ಸತ್ ಮೇಲೆ ಹೋದ್ರು ಅನ್ನೋದಕ್ಕೂ ಅರ್ಥ ವ್ಯತ್ಯಾಸದನೋ ಇಲ್ಲೋ, ಹಂಗೆ ತಿಳ್ಕೊಡ್ರಿ ಇದನ್ನ ಅಂತ ಹೇಳಿ ಶ್ರೀಮದಾಚಾರ್ಯರು ಆ ಪ್ರೈತಾಮ್ ಅನ್ನುವಂತಹ ಶಬ್ದವನ್ನು ಹೊಂದಿಸ್ತಾರ. ಶ್ರೀಕೃಷ್ಣ ಪರಮಸ್ತು.